ಆಗಿದೆಯಲ್ಲ ಆ ವಿಚಾರ ಸಂಬಂಧ ಇವತ್ತಿನ ಈ ಡಿಬೇಟಲ್ಲಿ ನಾವು ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೀವಿ. ಒಟ್ಟಿನಲ್ಲಿ ಸದ್ಯ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು 184 ಕ್ಷೇತ್ರಗಳಿಗೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ. 189 ಕ್ಷೇತ್ರಗಳಿಗೆ, ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಿಗೆ 1890 ಕೋಟಿ, ಅಂದರೆ ಒಬ್ಬರಿಗೆ 10 ಕೋಟಿ ಹಂಗೆ ಮಳೆ ಬಂತು, ಒಂದಷ್ಟು ರಸ್ತೆಗಳು ಕೊಚ್ಕೊಂಡು ಹೋಗಿದ್ದಾವೆ, ಚರಂಡಿಗಳು, ಕಾಲುವೆಗಳು ಮತ್ತು ಸೇತುವೆಗಳು, ಹೀಗೆ ನಾನಾ ರೀತಿಯ ಸಮಸ್ಯೆಗಳು ಎದುರಾಗಿದೆ. ಆ ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸಿ ಅಂಥೇಳಿ 10 ಕೋಟಿ ರೂಪಾಯಿ ಪ್ರತಿ ಕ್ಷೇತ್ರಕ್ಕೆ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಿಗೆ ಕೊಟ್ಟಿರುವಂಥದ್ದು. ಈ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಶುರುವಾಗಿದೆ. ಒಂದು ಕಡೆ ವಿರೋಧ ಪಕ್ಷದ ನಾಯಕರು ಹಾಗೂ ಸರ್ಕಾರದ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರ ನಡುವೆ ಒಂದಷ್ಟು ವಾರ್ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಇವತ್ತಿನ ಡಿಬೇಟಲ್ಲಿ ನಮ್ಮ ಜೊತೆ ಭಾಗಿಯಾಗಿರ್ತಾರೆ ಬಿಜೆಪಿಯಿಂದ ಮನು ವೈಷ್ಣವ್ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ JDSನಿಂದ ನಾಗೇಂದ್ರ ಅವರು. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನಿಂದ ಕಶ್ಯಪ್ ನಂದನ್ ಅವರು. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಾನು ಇವತ್ತು ಆ್ಯಕ್ಚುಲಿ ಯಾವಾಗಲೂ ಆಡಳಿತ ಪಕ್ಷದ ಜೊತೆ ಡಿಬೇಟನ್ನು ಆರಂಭಿಸ್ತಿದ್ದೆ. ವಿರೋಧ ಪಕ್ಷದ ಜೊತೆ ಇವತ್ತು ನಾನು ಆರಂಭದಲ್ಲೇ ಮಾತಾಡ್ಸೋಕ್ಕೆ ಇಷ್ಟಪಡ್ತೀನಿ. ಮನು ವೈಷ್ಣವ್ ಅವರೇ, ಇವತ್ತು ಸರ್ಕಾರ ಏನು ಅನುದಾನ ಕೊಟ್ಟಿದೆ ಆ ವಿಚಾರದಲ್ಲಿ ವಿರೋಧ ಪಕ್ಷಗಳಿಗೆ ಯಾಕೆ ಬೇಸರ ಅಂತ? BJP ಅವರಿಗೆ ಅನುದಾನ ಕೊಟ್ಟಿಲ್ವಾ? 189ರಲ್ಲಿ BJP ಶಾಸಕರಿಗೂ ಕೂಡ ಅನುದಾನ ಬಿಡುಗಡೆ ಆಗಿದೆಯಲ್ಲ. 10 ಕೋಟಿ ಕೊಟ್ಟಿದ್ದಾರೆ ಸರ್ ಒಂದೊಂದು ಕ್ಷೇತ್ರಕ್ಕೆ. ಏನ್ ಭಿಕ್ಷೆ ಕೊಟ್ಟಿದ್ದಾರಾ? ಅವರು ನಿಜವಾಗ್ಲೂ ಈ ಅನುದಾನ ವಿಷಯದಲ್ಲಿ ಎಲ್ಲಾ ಕ್ಷೇತ್ರದ ಜನಗಳಿಗೂ ಮಾಡ್ತಿರೋ ಅವಮಾನ. 10 ಕೋಟಿ ಏನ್ ಮಾಡಕ್ ಸಾಧ್ಯ? ರಾಜ್ಯದಲ್ಲಿ ಒಂದ್ ಕ್ಷೇತ್ರದಲ್ಲಿ ಏನ್ ಮಾಡಕ್ ಸಾಧ್ಯ? 10 ಕೋಟಿ ಕೊಟ್ರೆ ರೋಡ್ ಸಮಸ್ಯೆ ಇದೆ, ಗುಂಡಿಗಳಿದೆ, ಸ್ಯಾನಿಟರಿ ನೀರು ಹಂಗೆ ನೀರು ಹೋಗ್ತಾ ಇರುತ್ತೆ, ಅದರಿಂದ ಎಷ್ಟೋ ಕಾಯಿಲೆಗಳು ಬರಲ್ವಾ ಸರ್? ಬೀದಿ ದೀಪಗಳ ಸಮಸ್ಯೆ ಇದೆ. ಏನ್ ಮಾಡಕ್ ಸಾಧ್ಯ ಆಗುತ್ತೆ 10 ಕೋಟಿ ಇಲ್ಲಿ? ಒಂದ್ ಕ್ಷೇತ್ರಕ್ಕೆ 10 ಕೋಟಿ ಸಾಕಾ? 50-100 ಕೋಟಿ ಬೇಕು ಸರ್ ಒಂದ್ ಕ್ಷೇತ್ರ ಅಭಿವೃದ್ಧಿ ಮಾಡಕ್ಕೆ. ಬರೀ ಕೇವಲ 10 ಕೋಟಿ ಕೊಟ್ಬಿಟ್ಟು ಇದೇ ಇವ್ರು ಮಹಾನ್ ಸಾಧನೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅದರಲ್ಲಿ ಜಯನಗರಗೆ ಇವ್ರು ದ್ವೇಷದ ರಾಜಕಾರಣಕ್ಕೋಸ್ಕರ ಮಾನ್ಯ ರಾಮಮೂರ್ತಿ ಸಾಹೇಬ್ರಿದ್ರು ಶಾಸಕರು, ಆ ಕ್ಷೇತ್ರಕ್ಕೆ ಅನುದಾನ ನಿಲ್ಲಿಸ್ಬಿಟ್ಟಿದ್ರು. ಇವ್ರು ಏನಾದ್ರು ಬೇರೆ ರೀತಿ ಆಗುತ್ತೆ ಅನ್ನೋ ರೀತಿಗೆ ಈ ಕೊನೆಗೆ ಬಿಡುಗಡೆ ಮಾಡ್ರು. 10 ಕೋಟಿ ಏನ್ ಮಾಡಕ್ ಸಾಧ್ಯ ಸರ್? ಎಷ್ಟು ಸಮಸ್ಯೆಗಳಿದೆಯಾ ಗೊತ್ತಾ? ಈ ರಾಜ್ಯ ಸರ್ಕಾರ ಈ ತರ ಎಷ್ಟು ಅಸಹ್ಯವಾಗಿ ನಡ್ಕೋತಿದೆ ರಾಜ್ಯದಲ್ಲಿ ಅಂದ್ರೆ ಜನಸಾಮಾನ್ಯರಿಗೆ ಬೇಡ ಅನ್ಸ್ಬಿಟ್ಟೈತೆ. ಒಂದು ಪಾರ್ಕ್ ಡೆವಲಪ್ಮೆಂಟ್ ಆಗ್ಲಿ ಈ ರಾಜ್ಯ ಸರ್ಕಾರದಿಂದ ಆಗಕ್ ಸಾಧ್ಯನೇ ಇಲ್ಲ. ಆಮೇಲೆ ಬೆಳಿಗ್ಗೆ ವಾಕಿಂಗ್ ಹೋಗ್ತಾರೆ. ಆಮೇಲೆ ಈಗ ಏನೇ ಆಗಿದೆ ಅಂದ್ರೆ, ಈಗ ಅನುದಾನಕ್ಕೋಸ್ಕರ ನಾವು ಬೆಳಿಗ್ಗೆಯಿಂದ ಸಂಜೆ ಗಂಟೆ ತಗೊಳಂಗಿದ್ರೆ ಏನೇ ಸಮಸ್ಯೆ ಆಗುತ್ತೆ ಅಂದ್ರೆ, ಆ ಪಾರ್ಕಿನಲ್ಲಿ ಇಡೀ ಈ ಗಿಡಗಳು ಎಲ್ಲ ಒಣಗೋಗಿರುತ್ತೆ, ನೀರ್ಗಳು ನಿಂತಿರ್ತದೆ ಅಲ್ಲೇ. ಆಮೇಲೆ ಅದರಿಂದ ಈ ಸೊಳ್ಳೆಗಳು, ಇಡೀ ಕ್ರಿಮಿ ಕೀಟಗಳೆಲ್ಲ ಉಟ್ಕೊಳ್ಳುತ್ತೆ. ಜನಸಾಮಾನ್ಯರು ಮುಖ್ಯಮಂತ್ರಿ ವಿಶೇಷ ಅನುದಾನನೇ ಬೇಕಾ ಸರ್? 100% ಬೇಕು. ಶಾಸಕರಿಗೆ ಕ್ಷೇತ್ರದ ಅನುದಾನ ಬಂದಿರುತ್ತಲ್ವಾ ಸರ್ಕಾರದಿಂದ? ಇಲ್ವೇ? ಅದೇ ಅಲ್ವಾ 10 ಕೋಟಿ ಬಿಡುಗಡೆ ಮಾಡಿರೋದು ಇವರು. ಬೇರೆ ಏನ್ ಮಾಡೋರೆ? ಇದು ಈಗ ಆಕ್ಚುಲಿ ಇದು ಗ್ರಾಂಟ್ ಆಗಿರೋದು ಕೇವಲ ಏನು ನೆರೆ ಸಂದರ್ಭದಲ್ಲಿ ಬಳಸಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಆಗಿದೆ. ಅದು ಒಂದು ಕ್ಷೇತ್ರದಲ್ಲಿ ಸರಿಸುಮಾರು ಮತದಾರರೇ 2.5 ಲಕ್ಷ ಜನ ಇರ್ತಾರೆ. 2.5 ಲಕ್ಷ 3 ಲಕ್ಷ ಜನಕ್ಕೆ. ಅಷ್ಟು ಜನಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ, ಅವ್ರವ್ರ ಕುಂದುಕೊರತೆಗಳು ಇರ್ತದೆ, ಎಲ್ಲಾ ರೀತಿ ಕುಂದುಕೊರತೆಗಳು ಇರ್ತದೆ, ಅದನ್ನ ಬಗೆಹರಿಸ್ಬೇಕು. ಒಂದು ಎಷ್ಟು ರೋಡ್ಗಳು ಬರುತ್ತೆ, ಆ ರೋಡ್ಗಳು, ಬೀದಿ ದೀಪಗಳು, ತಾಯಿ ಅಂದ್ರೆ ಹೆಂಗ್ ಓಡಾಡ್ತಾರೆ, ಮಕ್ಳುಗಳು ಹೆಂಗ್ ಓಡಾಡ್ತಾರೆ ನೈಟ್ ಹೊತ್ತು. ಒಂದ್ ಅಂಗಡಿಗೆ ಹೋಗ್ಬೇಕು, ಕತ್ಲೆಯಲ್ಲಿ ಗುಂಡಿಗಳು ಇರ್ತದೆ ಸರ್. ಗುಂಡಿ ಸರ್ಕಾರ ಇದು. ಅಲ್ಲ, ಏನಂತಂದ್ರೆ ತಾವೇನ್ ಹೇಳ್ತಾ ಇದ್ರಿ, ಇನ್ನು ಪಾರ್ಕ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ. ಪಾರ್ಕ್ ಡೆವಲಪ್ಮೆಂಟ್ಗೆ ಸ್ಥಳೀಯ ಏನು ಈ ನಗರ ಪಾಲಿಕೆಗಳಿದ್ದಾವೆ, ಸ್ಥಳೀಯ ಏನು ಪಾಲಿಕೆಗಳಿದ್ದಾವೆ, ಆ ಪಾಲಿಕೆಗಳಿಗೆ ಅನುದಾನ ಕೊಟ್ಟಿರ್ತಾರೆ. DC ಸ್ಪೆಷಲ್ ಗ್ರಾಂಟ್ಗಳಿರುತ್ತೆ, ಆಮೇಲೆ MLAಗೆ ಕ್ಷೇತ್ರದ ಗ್ರಾಂಟ್ಗಳಿರುತ್ತೆ. ಆ ಗ್ರಾಂಟ್ಗಳೆಲ್ಲ ಕೆಲಸ ಮಾಡ್ದೇನೆ ಈಗ ಸ್ಪೆಷಲ್ ಗ್ರಾಂಟ್ ಬಂದಿರೋ ವಿಚಾರದಲ್ಲಿ ಇನ್ನೂ ನೀವು ಪಾರ್ಕು, ರಸ್ತೆ, ರೋಡು ಅಂತ ನೋಡ್ತಾ ಇದ್ದೀರಿ. ಇಲ್ಲಿ ನಾವು ಮಾತಾಡ್ತಾ ಇರೋದು ಇವತ್ತು ಕೊಟ್ಟಂತ ಅನುದಾನದ ವಿಚಾರದಲ್ಲಿ ಮಾತಾಡ್ತಾ ಹೋಗೋಣ. ಮತ್ತೆ ವಿಚಾರ ಕೊಡ್ತೀನಿ ನಿಮಗೆ ಮಾತಾಡೋಕ್ಕೆ. ನಾಗೇಂದ್ರ ಅವ್ರು ಮಾತಾಡಲಿ, ನಾವು ಕೊಡ್ತೀನಿ ಸರ್ ಮತ್ತೆ ಅವಕಾಶ. ನಾಗೇಂದ್ರ ಅವ್ರು ಹೇಳಿ.
ಸರ್ ಇವರು ಇವತ್ತೇನು ಸರ್ಕಾರ ಇದೆಯಲ್ಲ ರಾಜ್ಯದಲ್ಲಿ ಸರ್ಕಾರನೇ ಇಲ್ಲ ಸರ್. ಇವತ್ತು ಸರ್ಕಾರನೇ ಇಲ್ಲ ಅಂತ ಜನ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದೆ. ಅಷ್ಟು ಒಂದು ದುರಾಡಳಿತ ತಾಂಡಾಡೋದು ನೋಡಿ ಜನ ಇವತ್ತು ಬೇಸತ್ತೋಗ್ಬಿಟ್ಟಿದ್ದಾರೆ ಸರ್. ಇವತ್ತು ಪ್ರತಿಯೊಬ್ಬ ರಾಜಕಾರಣಿಗಳು ನೋಡಿ ಕೂಡ ತಿರಸ್ಕಾರ ಮಾಡೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್. ಅಂದರೆ ನಾವು ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ಗೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಪೂರ್ಣ ಮತ ಕೊಟ್ಟು 135 MLAಗಳು ಗೆಲ್ಸ್ಕೊಟ್ರೆ ಕೂಡ ಅಭಿವೃದ್ಧಿ ಇಲ್ಲ ಅಂತಂದ್ರೆ ಈ ರಾಜ್ಯದ ಪರಿಸ್ಥಿತಿ ಏನಾಗಬೇಕು ಸರ್? ಈ ರಾಜ್ಯದ ಜನದ ಮನಸ್ಥಿತಿ ಏನಾಗಬೇಕು ಸರ್? ಇವತ್ತು ಅವ್ರನ್ನೇ ನಿರೀಕ್ಷೆ ಇಟ್ಕೊಂಡು ಇವತ್ತು ಒಂದೊಂದು ಓಟ್ ಹಾಕ್ಬೇಕಾದ್ರೆ ಕಾಂಗ್ರೆಸ್ಗೆ ಓಟ್ ಹಾಕಬೇಕು. ಏನು ಇವರು ಪ್ರಚಾರ ಮಾಡಿದ್ರಲ್ಲ, ಪ್ರಚಾರ ದಾಳಿ ಮಾಡಿದ್ರು ಅಂತ ಹೇಳ್ಬೋದು. ಪ್ರಚಾರದ ದಾಳಿ ಅದನ್ನ ಮಾಡಿದ್ರಲ್ಲ, 5 ಗ್ಯಾರಂಟಿಗಳು ಇಟ್ಕೊಂಡು ರಾಜ್ಯದಲ್ಲಿ ಜನ ಎಲ್ಲೋ ಒಂದ್ ಕಡೆ ಬ್ರಹ್ಮಾಂಡ ನಿರೀಕ್ಷೆ ಇಟ್ಕೊಂಡ್ಬಿಟ್ರು. ಕಾಂಗ್ರೆಸ್ ಪಕ್ಷ ಬಂದ್ಬಿಟ್ರೆ ಪೂರ್ತಿ ಪ್ರಮಾಣ ಪಕ್ಷ ಬಂದಾಗ ಖಂಡಿತವಾಗೂ ರಾಜ್ಯ ಅಭಿವೃದ್ಧಿ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಮೈತ್ರಿ ಸರ್ಕಾರ ಮಾಡ್ಕೊಂಡು ಕೊಡಬಾರ್ದು ಸರಿ. ಪೂರ್ಣ ಪ್ರಮಾಣವಾಗಿ ನಾವು ಕಾಂಗ್ರೆಸ್ ಸರ್ಕಾರನೇ ಕೊಡಬೇಕು. ಏನು ಭ್ರಷ್ಟಾಚಾರ ಇದೆ ಸರ್ಕಾರ ಮಾಡಿದಂಥ ಸಿದ್ದರಾಮಯ್ಯನ ಮತ್ತೆ ನಾವು ಇನ್ನೊಂದ್ಸತಿ CM ಮಾಡ್ಬೇಕಂತ ರಾಜ್ಯ ಜನ ಏನು ಭರವಸೆ ಇಟ್ಟಿದ್ರು ಇವತ್ತು ನೋಡ್ಬೋದಾಗಿದೆ. ಇವತ್ತು ನಾವು ಎಲ್ಲ ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ, ಪತ್ರಿಕೆಗಳು ನೋಡ್ತಾ ಇದ್ವಿ. ಯಾವ ರೀತಿ ನೋಡ್ತಾ ಇದ್ವಿ ಅಂದರೆ ಎಲ್ಲೋ ಅವರ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ದಾರೆ, ಎಲ್ಲ ಒಬ್ಬರು ಇಂಜಿನಿಯರ್ಗಳು ಭ್ರಷ್ಟಾಚಾರ ಮಾಡಿದ್ದಾರೆ, ಯಾರೋ ಒಬ್ರು ಆಫೀಸರ್ ಕಚೇರಿಗಳಲ್ಲಿ ಆಫೀಸರ್ಗಳಲ್ಲಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರದ ವಿಚಾರ MLAಗಳು ಭ್ರಷ್ಟಾಚಾರ ಮಾಡ್ತಾರೆ. ಒಂದ್ ನಿಮಿಷ ಬರ್ತಾ ಇದ್ದೀನಿ. MLAಗಳು ಭ್ರಷ್ಟಾಚಾರ ಮಾಡಿದ್ದಾರೆ, ಸಚಿವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತದನ್ನೆಲ್ಲ ಕೇಳ್ತಾ ಇದ್ವಿ, ದಿನನಿತ್ಯ ನೋಡ್ತಾ ಇದ್ವಿ. ಆದ್ರೆ ಏನು ಇವತ್ತೊಂದು ಸವ್ಯ ಸಾಕ್ಷಿಯಾಗಿ 40 ವರ್ಷದಿಂದ ಕ್ಲೀನ್ ಇಮೇಜ್ ಕಂಡಿದ್ದ ಸಿದ್ದರಾಮಯ್ಯ ಅವರ ಪರಿಸ್ಥಿತಿ ಇವತ್ತೇನಾಗಿದೆ ರಾಜ್ಯದಲ್ಲಿ 300 ಕೋಟಿನ ಇವರು ಇಡಿ ಬಂದ್ಬಿಟ್ಟು ಇವತ್ತು ಮುಟ್ಗೋಲ್ ಹಾಕೊಂಡಿದೆ. 300 ಕೋಟಿ ಇಡಿ ಇವತ್ತು ಮುಟ್ಗೋಲ್ ಹಾಕೊಂಡಿದೆ. 149 ಶಿರಾಸ್ತಿಗಳನ್ನ ಇವತ್ತು ಮುಟ್ಗೋಲ್ ಹಾಕೊಂಡಿದೆ ಸ್ವಾಮಿ. ಈ ರಾಜ್ಯದಲ್ಲಿ ಇವ್ರು ಏನ್ ಮಾಡಕ್ ಬಂದ್ರು? ನಾಗೇಂದ್ರ ಸರ್, ನಾನು ದಯವಿಟ್ಟು ವಿಷಯಾಂತರ ಬೇಡ, ನಾನು ತಗೊಳ್ತೀನಿ, ಟಾಪಿಕ್ ತಗೊಳ್ತೀನಿ, ಇಲ್ಲ ಅಂತಲ್ಲ. ಅನುದಾನದ ವಿಚಾರಕ್ಕೆ ಬರ್ತಾ ಇದೀನಿ. ಅನುದಾನ ವಿಚಾರಕ್ಕೆ ಅಲ್ಲಿಗೆ ಬರೋಣ. ಓಪನ್ ಇನ್ನು ಆರಂಭದಲ್ಲೇ ನೀವು ವಿಷಯಾಂತರ ಮಾಡಿಬಿಟ್ರೆ ನಿಮ್ಗೆ ಹೇಳಕ್ಕೇನು ಇಲ್ಲ ಅಂತ ಆ ವಿಷಯ ಹೇಳ್ತಾ ಬರ್ತಾ ಇದ್ದೀನಿ. ಇದ್ರೆ ಆ ವಿಷಯ ಸಿಎಂ ಬಗ್ಗೆ ಮಾತಾಡಕ್ ಬರ್ತಾ ಇದ್ದೀನಿ. ಖಂಡಿತ ವಿಷಯ ನಿಂದಿಸ್ತಾ ಇದ್ದೀನಿ ಅಲ್ವಾ ಸರ್? ಸುಮ್ಮನೆ ಕೂತಿದ್ರೆ ರಾಜ್ಯದ ಸಿಎಂ ಇವತ್ತು 300 ಕೋಟಿ ಭ್ರಷ್ಟಾಚಾರದಲ್ಲಿ ಇವತ್ತು ಇಡಿ ಅನುದಾನ ಇದೆಯಲ್ಲ 224 ಕ್ಷೇತ್ರದಲ್ಲಿ 187 ಕ್ಷೇತ್ರಗಳು ಮಾತ್ರ ಇರೋದು ಓಟ್ ಹಾಕಿರೋದು ಇವ್ರಿಗೆ. ಇನ್ನು 35 ಕ್ಷೇತ್ರಗಳು ಇವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಇವತ್ತು ಸ್ಪೆಷಲಿ ಹೇಳಿದ್ದಾರೆ 189 ಗ್ರಾಮೀಣ ಕ್ಷೇತ್ರಗಳಿಗೆ ಅನುದಾನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆದ್ರೆ ಜೆಡಿಎಸ್ ಗ್ರಾಮೀಣ ಕ್ಷೇತ್ರದಲ್ಲಿ ಇವತ್ತು ಸರ್ಕಾರ ಬಂದ್ ಎಷ್ಟು ವರ್ಷ ಆಯ್ತು? ಸರ್ಕಾರ ಬಂದ್ ಎಷ್ಟು ತಿಂಗಳುಗಳಾಯ್ತು? ಇವ್ರಿಗೆ ಇವತ್ತು ಕಾಣಿಸ್ತಾ ಇದೆಯಾ? 2 ವರ್ಷ ಆದ್ಮೇಲೆ ಕಾಣಿಸ್ತಾ ಇದೆಯಾ? 10 ಕೋಟಿ ಏನು ಮಾಡಬಹುದು? ಒಂದು ವಿಷಯ ಏನಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಅನುದಾನ ಬಿಡುಗಡೆ ಮಾಡದಲ್ಲಿ ಧ್ವನಿ ಎತ್ತುವಂತ ಜೆಡಿಎಸ್ ಪಕ್ಷ ಕೇಂದ್ರದಿಂದ ರಾಜ್ಯಕ್ಕೆ ಅಷ್ಟೊಂದು ಅನುದಾನದಲ್ಲಿ ಅನ್ಯಾಯ ಆಗ್ತಾ ಇದ್ರು ಕೂಡ ತೆರಿಗೆ ಹಂಚಿಕೆಯಲ್ಲಿ ಮೊನ್ನೆ ನಾವು ನೋಡಿದ್ವಿ ಎಷ್ಟರ ಮಟ್ಟಿಗೆ ಅನ್ಯಾಯ ಆಯ್ತು ಅಂತ. ಆ ವಿಚಾರದಲ್ಲಿ ಯಾಕೆ ಧ್ವನಿ ಎತ್ತಿಲ್ಲ ಜೆಡಿಎಸ್? ಅವ್ರಿಗೆ ಕೇಳ್ತಾ ಇದೀನಿ, ನೀವು ಉತ್ತರ ಕೊಡಿ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ. ನನ್ನ ವಿಚಾರದ ಮೇಲೆ ನೀವು ಮಾತಾಡಬಾರ್ದು. ಕಾಂಗ್ರೆಸ್ ಇವತ್ತು ರೂಲಿಂಗ್ ಗವರ್ಮೆಂಟ್ ಇದೆಯಲ್ಲ, ಎಷ್ಟು ಸರಿ ಹೋಗಿ ಮನವಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ, ಎಷ್ಟು ಸರಿ ಮನವಿ ಕೊಟ್ಟಿದ್ದಾರೆ, ಎಷ್ಟು ಸಾರಿ ವಿರೋಧ ಪಕ್ಷಗಳನ್ನ ಕರೆದು ಮೀಟಿಂಗ್ ಮಾಡಿದ್ದಾರೆ, ಎಷ್ಟು ಸರಿ ಇವ್ರಿಗೆ ಆಹ್ವಾನ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ, ಬನ್ನಿ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗಿ ಹೋರಾಟ ಮಾಡಿ ನಮ್ಗೆ ಅನುದಾನ ತರಬೇಕಾಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಸರಿ ಹೋಗಿ ಕುಮಾರಸ್ವಾಮಿ ಭೇಟಿ ಮಾಡಿದ್ದಾರೆ, ಎಷ್ಟು ಸರಿ ಹೋಗಿ ಬಿಜೆಪಿಯಲ್ಲಿ ನಾಯಕರು ಭೇಟಿ ಮಾಡಿದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ? ನೀವು ಕೇಂದ್ರದಲ್ಲಿ ನೋಡಿ, ಇದು ಆಡಳಿತ ಪಕ್ಷ ಇರೋದು. ಆಡಳಿತ ಪಕ್ಷಕ್ಕೆ ಬೇಕಾಗಿರಂತಹ ಸವಲತ್ತುಗಳನ್ನ ಕೇಳ್ಪಡಿಬೇಕಾಗಿದೆ ಕೇಂದ್ರ ಸರ್ಕಾರದಲ್ಲಿ. ಹಾಗಂತ ಹೇಳಿ ಯಾರು ಎಲ್ಲಾರು ವಿರೋಧ ಪಕ್ಷದನ್ನ ದೂರ ಇಟ್ಬಿಟ್ಟು ಕ್ಲಿಯರ್ ಮಾಡ್ತಾ ಇದ್ದೀನಿ. ಇವತ್ತು ಕುಮಾರಸ್ವಾಮಿ ಅವರಿಗೆ ಒಂದು ಮನವಿ ಇಲ್ಲ, ಇವತ್ತು ವಿರೋಧ ಪಕ್ಷದ ಒಂದು ಮನವಿ ಇಲ್ಲ. ಇಲ್ಲಿ ದಿಟ್ಟವಾಗಿ ಏನಂದ್ರೆ ಇಲ್ಲಿ ಯಾವ ರೀತಿ ಹಿಟ್ಲರ್ ಸರ್ಕಾರ ತರ ಹೇಳ್ತೇವೆ, ನಾವು ಮಾಡಿದ್ದೆ ಸರಿ, ನಾವು ಹೇಳಿದ್ದೆ ಸರಿ. ಇವತ್ತು SIT ಟೀಮ್ ಇದೆ, ಗೃಹ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿದೆ. ಈ ರೀತಿಯಾಗಿ ಇದನ್ನ ಮಾತ್ರ ಕನ್ಸಿಡರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಕೇಂದ್ರ ಸರ್ಕಾರದ ಅನುದಾನ ತರಬೇಕಾದ್ರೆ ಸಮಿತಿ ರಚನೆ ಮಾಡಿ, ಸ್ಪೆಷಲ್ ಸಮಿತಿ ಮಾಡಿ, ಅದ್ರಲ್ಲಿ ವಿರೋಧ ಪಕ್ಷ ಕೂಡ ಭಾಗವಹಿಸಿಕೊಂಡು ಅವ್ರ ಕಡೆ ಮನವಿ ಕೊಟ್ಟು ಕರೆದು ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕಾಗಿತ್ತು. ಕಾರ್ಯಕ್ರಮ ಒಂದ್ ನಡೆದಿದೆ. ನಾಗೇಂದ್ರ ಅವ್ರು ಹೇಳುವಂತೆ ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು ಅಂತಂದ್ರೆ ರಾಜ್ಯ ಬೇಡಿಕೆ ಇಡಬೇಕು. ರಾಜ್ಯ ಬೇಡಿಕೆ ಇಟ್ಟಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಏನೇ ಅನುದಾನ ಕೊಟ್ಟರು ಅದನ್ನ ಸ್ವಾಗತಾರ್ಹ ಆಗುತ್ತೆ. ಅಲ್ಲ, ಏನಾಗುತ್ತೆ ಇವತ್ತು ಅಂದ್ರೆ ರೆಸ್ಪಾನ್ಸಿಬಿಲಿಟಿ. ಇವಾಗ ನಿಮಗೆ ಹೆಚ್ಚಿನ ಸಂಸದರನ್ನ ಕೊಟ್ಟು ಆಯ್ಕೆ ಮಾಡಿ ಕಳಿಸಿದೀವಲ್ಲ, ನಿಮ್ ಜವಾಬ್ದಾರಿ ಇಲ್ವಾ? ನೋಡಿ ಸ್ವಾಮಿ, ಇವತ್ತು ಕಾಂಗ್ರೆಸ್ ಮಗು ಹತ್ರನೇ ತಾಯಿ ಕೂಡ ಆಹಾರ ಊಟ ಕೊಡೋದು, ಹಾಲು ಕೊಡೋದು, ಮಗುನೇ ಹತ್ತಿಲ್ಲ ಅಂದ್ರೆ ಪಕ್ಷದಲ್ಲಿ ಯಾವ ಕತೆ ಹೇಳ್ತಾ ಇದ್ದೀರಿ? ನಮಗೆ ಇಲ್ಲಿ ಅನುದಾನ ಬೇಕಾಗಿದಲ್ವಾ? ಅಭಿವೃದ್ಧಿಗೆ ಅನುದಾನ ಬೇಕಾಗಿದೆಯಲ್ಲ? ವಿರೋಧ ಪಕ್ಷ ಎಷ್ಟು ಸತಿ ಸಮಿತಿ
ಬಿಜೆಪಿ ಜೆಡಿಎಸ್ ಗೆ ಹೆಚ್ಚಿನ ಸಂಸದರಿದ್ದಾರೆ. ನಿಮ್ ಹೌದು. ಜವಾಬ್ದಾರಿ ಅದು ಹೆಚ್ಚಿನ ಆಯ್ತು, ಅನುದಾನ ತರೋದು. ಈಗ ಆಡಳಿತ ಪಕ್ಷದ ನೀವು ಸಮಸ್ಯೆ ಇವತ್ತು ಏನು? ಕಾಂಗ್ರೆಸ್ ಅವ್ರು ನಮ್ಮನ್ನು ಕೇಳ್ತಿಲ್ಲ, ಅದಕ್ಕೆ ನಾವು ತಂದಿಲ್ಲ ವಿರೋಧ ಅಂತ ಹೇಳೋದು ಎಷ್ಟು ಸ್ಥಾನದಲ್ಲಿ ಮಟ್ಟಿಗೆ ಸರಿ? ಇವತ್ತು ಜೆಡಿಎಸ್ ಬಿಜೆಪಿ ಅವರು ವಿರೋಧ ಪಕ್ಷ ಸ್ಥಾನದಲ್ಲಿದ್ದೀವಿ. ಒಂದು ಸಲಹಾ ಸಮಿತಿ ಮಾಡಿ ಎಷ್ಟು ಸಾರಿ ಇವರು ವಿರೋಧ ಪಕ್ಷಗಳ ಕಾರಣ ಈ ಚರ್ಚೆ ಕರೆದಿದ್ದಾರೆ, ಮಾಡಿದ್ದಾರೆ. ಬರಿ ಮಾಡ್ಬೇಕಲ್ಲ, ಕರಿಬೇಕಲ್ವಾ, ಬನ್ನಿ ಕೇಂದ್ರ ಸರ್ಕಾರ ಅನುದಾನ ತರಬೇಕಂತ ಎಷ್ಟು ಸಮಿತಿ ಆಗಿದೆ, ಎಷ್ಟು ಸತಿ ಮೀಟಿಂಗ್ ಮಾಡಿದ್ದಾರೆ ಈ ವಿಚಾರದಲ್ಲಿ. ಕಶ್ಯಪ್ ನಂದನ್ ಅವ್ರಿಗೆ ಏನು ಕೊಡ್ತೀನಿ, ಡಿಬೇಟ್ಗೆ ಅವಕಾಶ ಕೊಡ್ತೀನಿ ಸರ್, ನೀವು ಮಾತಾಡೋಕ್ಕೆ. ಒಂದು ಸಣ್ಣ ಬ್ರೇಕ್ ಹೋಗೋಣ. ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಡಿಬೇಟನ್ನು ಮುಂದುವರಿಸ್ತಾ ಹೋಗ್ತೇನೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗ್ಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್, ಹಾಗಿದ್ರೆ ಎಲ್ಲಿದೆ ಧಮಾಕಾ ಚಾನ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆ್ಯಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ. ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗ್ಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್, ಹಾಗಿದ್ರೆ ಎಲ್ಲಿದೆ ಧಮಾಕಾ ಚಾನ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆ್ಯಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ. ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗ್ಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್, ಹಾಗಿದ್ರೆ ಎಲ್ಲಿದೆ ಧಮಾಕಾ ಚಾನ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆ್ಯಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ. ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗ್ಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ. ಈಗ ಎರಡು ವಿರೋಧ ಪಕ್ಷದ ಪಾರ್ಟಿಯ ವಕ್ತಾರರ ಜೊತೆ ನಾನು ಮಾತಾಡಿದೆ. ರಿಯಲ್ ವಿಷಯಕ್ಕೆ ಈಗ ಬರ್ತೇನೆ. ಆಡಳಿತ ಪಕ್ಷದ ಜೊತೆ ಮಾತಾಡೋಣ. ಆಡಳಿತ ಪಕ್ಷ ಈ ವಿಚಾರದಲ್ಲಿ ಏನು ಹೇಳುತ್ತೆ ಅಂತ.
ಒಂದು ಅದಕ್ಕಿಂತ ಮುಂಚೆ ಪ್ರತಿಪಕ್ಷಗಳು ಪ್ರತಿಪಕ್ಷ ಸ್ಥಾನದಲ್ಲಿದ್ದು ಆಡಳಿತ ಪಕ್ಷವನ್ನು ಟೀಕೆ ಮಾಡೋದು ಸಾಮಾನ್ಯ, ರಾಜಕೀಯವಾಗಿ ಅದು ನಡೆಯುವಂಥ ಪ್ರಕ್ರಿಯೆ ಆಗುತ್ತೆ, ಟೀಕೆ ಮಾಡ್ತಾರೆ. ಬಟ್ ಆದರೆ ಆಡಳಿತ ಪಕ್ಷದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ನಾಯಕರುಗಳು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಡಿಕ್ಟೇಟ್ ಆಗಿ ಕಾಣಬಾರ್ದು. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ರೀತಿ ಧಕ್ಕೆ ತರುವಂಥ ಹೇಳಿಕೆಗಳು ಆಗುತ್ತೆ. ಆ ವಿಚಾರವನ್ನು ನಾನಿವತ್ತು ಕಾಂಗ್ರೆಸ್ ವಕ್ತಾರರ ಜೊತೆ ಸ್ವಲ್ಪ ಸ್ಪಷ್ಟೀಕರಣ ಕೇಳಕ್ಕೆ ಬಯಸ್ತೀನಿ. ಹಿಂದೆಂದೋ ಡಿ ಕೆ ಶಿವಕುಮಾರ್ ಅನುದಾನ ಕೊಡ್ತಾರೆ ಸರ್ ನಗರದಲ್ಲಿ, ಬೆಂಗಳೂರು ಕಾನ್ಸ್ಟಿಟ್ಯೂಯೆನ್ಸಿಗಳಿಗೆ. ಅವತ್ತು ಹೇಳ್ತಾರೆ ಸರ್ಕಾರದ ವಿರುದ್ಧ ಯಾರಾದರೂ ಮಾತಾಡಿದರೆ ಅಂಥವ್ರಿಗೆ ಅನುದಾನ ಕಟ್ ಮಾಡ್ತೀವಿ ಅಂತೇಳಿ ರಾಮಮೂರ್ತಿ ಅವರಿಗೆ ಅನುದಾನ, ಅವರ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಕಟ್ ಮಾಡಿದ ವಿಚಾರದಲ್ಲಿ ನೇರವಾಗಿ ಹೇಳ್ತಾರೆ. ಅದೊಂಥರ ಹೆಂಗಾಯಿತು ಅಂತಂದರೆ ಬೆದರಿಕೆ ಆಗ್ದಂಗೆ ಆಯಿತು. ನಮ್ಮ ವಿರುದ್ಧ ಮಾತಾಡಿದರೆ ನಾವು ನಿಮಗೆ ಅನುದಾನ ಕೊಡೋದಿಲ್ಲ ಅಂತ. ಯಾರ ಅಪ್ಪನ ಮನೆ ದುಡ್ಡು ಕೊಡ್ತಾರೆ ಸರ್? ಯಾರು ಕೊಡಲ್ಲ. ಮನೆ ದುಡ್ಡೇನು ಕೊಡೋದು ಸರ್ಕಾರದ ದುಡ್ಡು, ಕಟ್ಟೋದು ತೆರಿಗೆ ಸಾರ್ವಜನಿಕರು. ಆಯ್ತಾ ಸರ್? ಆ ವಿಚಾರಕ್ಕೆ ನನಗೊಂದು ಕ್ಲಾರಿಟಿ ಬೇಕು ಸರ್. ಓಕೆನಾ? ಇನ್ನೊಂದು ಪಾಯಿಂಟ್ ಪ್ರಿಯಾಂಕ್ ಖರ್ಗೆ ಅವರು ಇವಾಗ ಹೇಳ್ತಾರೆ ಈ ಅನುದಾನದ ವಿಚಾರದಲ್ಲಿ, ಬೇಡ ಬಿಜೆಪಿ ನಾಯಕರು ಯಾವಾಗಲೂ ಸರ್ಕಾರವನ್ನು ಟೀಕೆ ಮಾಡ್ತಿರ್ತಾರಲ್ಲ, ವಾಪಸ್ ಕೊಟ್ಬಿಡ್ಲಿ ಅನುದಾನ ಅಂತ. ವಿರೋಧ ಪಕ್ಷದಲ್ಲಿರೋರು ಪ್ರೀತಿ ಮಾಡಲ್ಲ ಸರ್, ದ್ವೇಷನೇ ಮಾಡ್ತಾರೆ. ಅದು ಸಂವಿಧಾನನೇ ಹೇಳುತ್ತೆ, ವಿರೋಧ ಪಕ್ಷ ಯಾವತ್ತೂ ಕೂಡ ಆಡಳಿತ ಪಕ್ಷನ ಪ್ರೀತಿಸಬಾರ್ದು, ಟೀಕಿಸ್ತಾ ಇರಬೇಕು ಅಂತ. ಏನು ಹೇಳ್ತೀರಿ ಸರ್? ಹಿಂಗೆ ಮಾತಾಡೋದು ಸರಿನಾ? ನೋಡಿ, ಮೊದಲನೇ ಪಾಯಿಂಟು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಮಾತು ಎತ್ತಿದ್ರು. ಹೌದು, ಸಿ ಕೆ ರಾಮಮೂರ್ತಿ ಅವರು ಗಂಭೀರವಾದ ಆರೋಪ ನಮ್ಮ ಸರ್ಕಾರದ ಮೇಲೆ ಮಾಡಿದ್ರು, ಏನೋ ಆಗೋಗಿದೆ ವಿಜಯನಗರದಲ್ಲಿ ಅಂತ. ಅದನ್ನ ಪ್ರೂವ್ ಮಾಡಬೇಕಲ್ವಾ? ಪ್ರೂವ್ ಮಾಡಬೇಕಲ್ವಾ? ಅಂದ್ರೆ ಸರ್ಕಾರ ಅನುದಾನ ಕಟ್ ಮಾಡಿ ಪ್ರೂವ್ ಮಾಡ್ಬೇಕು. ಅನುದಾನ ವಿಚಾರದಲ್ಲಿ ಏನೋ ಒಂದು ಮಾತು ಹೇಳಿದ್ರು, ಇದು ಆನ್ ದ ರೆಕಾರ್ಡು ಸೆಷನ್ ನಡೆಯೋ ಟೈಮಲ್ಲಿ ಹಿಂಗಾಗಿತ್ತು ಅಂತಂದ್ರು. ಇಲ್ಲ, ಹಿಂಗೆಲ್ಲೋ ಬಳಸ್ಕೊಂಡ್ಬಿಟ್ಟು ಏನೇನೋ ಆಗೋಗಿದೆ ಅಂತಂದ್ರು. ಸ್ವಾಮಿ, ಹೌದು, ನೀವು ಮಾತಾಡಿದ್ರು ಅಲ್ಲ, ಒಂದ್ ನಿಮಿಷ ನಾನು ಮುಗಿಸ್ತೀನಿ. ಇದನ್ನ ಪ್ರೂವ್ ಮಾಡಿ ಅನುದಾನ ನಾವು ಕೊಡ್ತೀವಿ. ವಿಶೇಷ ಅನುದಾನ ನಿಲ್ಸಿದ್ದು, ಹೌದು, ವಿಶೇಷ ಅನುದಾನ ನಿಲ್ಸಿದ್ದು ಹೊರತು ಅವ್ರಿಗೆ ರೊಟೀನ್ ಆಗಿ ಏನೇನು ಹೋಗ್ಬೇಕೋ ಅನುದಾನಗಳು ಹೋಗ್ತಾನೆ ಇರುತ್ತೆ. ಯಾವ ಅನುದಾನಗಳು ನಿಂತಿರಲಿಲ್ಲ. ವಿಶೇಷ ಅನುದಾನ ಸಿಎಂ ನಗರೋತ್ಥಾನ ಫಂಡ್ 10 ಕೋಟಿ ಎಲ್ಲಾ ಇದು MLA ಕಾನ್ಸ್ಟಿಟ್ಯೂನ್ಸಿ 28 ಜನಕ್ಕೂ ಕೊಟ್ಟಿದ್ರು ಸಿಎಂ. ಅದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಮಿಸ್ ಆಗಿತ್ತು, ನೀವೇನೋ ಆಪಾದನೆ ಮಾಡಿದ್ರೆ ಅದನ್ನ ಪ್ರೂವ್ ಮಾಡಿ ಸ್ವಾಮಿ, ನಿಮ್ಗೆ ಕೊಟ್ಬಿಡ್ತೀನಿ, ಇವಾಗ ರಿಲೀಸ್ ಮಾಡ್ತೀವಿ ಅಂತ. ವಿರೋಧ ಪಕ್ಷದವರು ಮಾಮೂಲಿ ಸರ್, ಆಯ್ತು, ಮಾಡಿದಾರೆ, ಅದನ್ನ ರಿಲೀಸ್ ಮಾಡಿದ್ರೆ ಅವ್ರಿಗೆ ಹಕ್ಕಿದೆ. ಸೆಕೆಂಡ್. ಎರಡನೇದು, ಪ್ರಿಯಾಂಕ್ ಖರ್ಗೆ ಅವ್ರದ್ದು ಮಾತಾಡಿದ್ರಿ. ಇವರು ನಮಗೆ ನಾವು ಕೇಂದ್ರದಿಂದ ನಾವು ಕೋಟ್ಯಾಂತರ ರೂಪಾಯಿ ತಂದುಬಿಟ್ಟಿದೀವಿ, ಲಕ್ಷಾಂತರ ರೂಪಾಯಿ ತಂದುಬಿಟ್ಟಿದೀವಿ ಅಂತ ಬಿಜೆಪಿ ಅವ್ರು ಮಾತಾಡ್ತಾರೆ. ನಿಮಗೆ ಗೊತ್ತು, ರಾಜ್ಯಕ್ಕೆ ಗೊತ್ತು, ನಾವು ರಾಜ್ಯದಲ್ಲಿ ಕಳೆದ ವರ್ಷ ಯಾವ ತರ ಭೀಕರವಾದ ಇದು ಬರ ತಾಂಡವ ಆಡ್ತು ಅಂತ. ಭೀಕರವಾಗಿ ಬರ ತಾಂಡವ ಆಡ್ತು. ಇದೇ NDRF ತಂಡ, ಕೇಂದ್ರದ ಕಳಿಸಿರುವ NDRF ತಂಡ ರಾಜ್ಯಕ್ಕೆ 15,000 ಕೋಟಿ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತ ಹೇಳಿದ್ದು. ಇದು ನಾನು ಹೇಳ್ತಿಲ್ಲ, ಸಿದ್ದರಾಮಯ್ಯನವ್ರು ಹೇಳ್ತಿಲ್ಲ, ಇಲ್ಲ ಕೃಷಿ ಸಚಿವ ಚಲರಾಯಸ್ವಾಮಿ ಹೇಳ್ತಿಲ್ಲ, ಇಲ್ಲ DCM ಹೇಳ್ತಿಲ್ಲ, ಇಲ್ಲ ಕೃಷ್ಣ ಬೈರೇಗೌಡ ಹೇಳ್ತಿಲ್ಲ, ಯಾರು ಕಾಂಗ್ರೆಸ್ ಮಿನಿಸ್ಟರ್ಗಳು ಯಾರು ಹೇಳಿಲ್ಲ. ಇದನ್ನ 15,000 ಕೋಟಿ ಕೊಡಬೇಕು ಅಂದಿದ್ದು ಕೇಂದ್ರದ ತಂಡ, ಅದು ಹೋಮ್ ಡಿಪಾರ್ಟ್ಮೆಂಟ್ NDRF ಅವರು ನವೆಂಬರ್ 15ನೇ ತಾರೀಕು ಕಳೆದ ವರ್ಷ ಇದನ್ನ ಪಾಸ್ ಮಾಡಿ ಅಮಿತ್ ಶಾ ಅವರಿಗೆ ಲೆಟ್ರ್ ಕಳಿಸಿದ್ರು, ಟೇಬಲ್ ಮುಂದೆ ಇಟ್ಟರು. ಸರ್, ಇವ್ರಿಗೆ 15,000 ಕೋಟಿ ಶಿಫಾರಸ್ ಮಾಡಿದ್ದೀವಿ, ನೀವು ಕೊಡಬೇಕು ಅಂತ. ಆ ಅನುದಾನ ತರಕ್ಕೆ ನಾವು ರಾಜ್ಯದ ಒಬ್ಬ ಬಿಜೆಪಿ ಸಂಸದರು, ಅವಾಗ 24 ಜನ ಇದ್ರು. ಅವಾಗ 24 ಜನ ಇದ್ರು, ಎಲೆಕ್ಷನ್ ಆಗಕ್ ಮುಂಚೆ 25 ಜನ ಇದ್ರು. ಸುಮಲತಾ ಅವರು ಕೂಡ ಅವಾಗ 25 ಜನ ಇದ್ರು. ಒಬ್ರು ತುಟಿಕ್ ಬಿಟಿಕ್ ಅನ್ನಲಿಲ್ಲ. ರೈತರ ಬಗ್ಗೆ ಕಾಳಜಿ ಇರಲಿಲ್ಲ. ರೈತರ ಬಗ್ಗೆ ಒಂದು ಇದಿದ್ರೆ ಬರಬೇಕಾದ ಹೋಗಿ ಕೂತ್ಕೊಂಡು ದುಡ್ಡು ತರಿಸ್ಕೊತಾ ಇದ್ರು. ಆ ದುಡ್ಡನ್ನ ನಾವು ಸುಪ್ರೀಂ ಕೋರ್ಟ್ ತಗೊಂಡ್ಬಂದ್ವಿ. ಬಂತು, ನಾವು ಎಲ್ಲ ಡಿಸ್ಪರ್ಸ್ ಮಾಡಿದ್ವಿ. 15 ದಿವಸ ಆಯಿತು. ಇವತ್ತು ಅಶೋಕ್ ಅವರು ನಮಗೆ ಅನುದಾನದ ಬಗ್ಗೆ ನಾವು ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ನಮ್ಮ BJP ಸರ್ಕಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಪಾಯಿಂಟ್ಗೆ ಬರೋಣ. ಇವತ್ತು ನಮ್ಮ ಸರ್ಕಾರ ಅವಧಿಯಲ್ಲಿ ಅವ್ರು ಜಾಸ್ತಿ ಕೊಟ್ಬಿಟ್ಟಿದ್ರೆ ಯಾವ್ದಾರ ಒಂದು ಲ್ಯಾಂಡ್ ಮಾರ್ಕ್ ಪ್ರಾಜೆಕ್ಟ್ಗಳ ಥರ ಒಂದು ತೋರಿಸ್ಬಿಡ್ಲಿ. ನಮ್ಮ ಸರ್ಕಾರ ಅವಧಿಯಲ್ಲಿ ಇರಿಗೇಷನ್ಗೆ ಪ್ರತಿ ವರ್ಷನೂ ಕೂಡ 10,000 ಕೋಟಿ ಇಟ್ಟಿದ್ವಿ. ಆಮೇಲೆ ಎತ್ತಿನ ಹೊಳೆ ಅಂತ ಲ್ಯಾಂಡ್ ಮಾರ್ಕ್ ಪ್ರಾಜೆಕ್ಟ್ಗಳನ್ನ ಮಾಡಿದೀವಿ. ಮೂರನೇದು KC ವ್ಯಾಲಿ ಅಂತ ಒಂದು ಲ್ಯಾಂಡ್ ಮಾರ್ಕ್ ಪ್ರಾಜೆಕ್ಟ್ ಮಾಡಿದೀವಿ. ಬೆಂಗಳೂರಿಂದ ಟ್ರೀಟೆಡ್ ವಾಟರ್ನ ತಗೊಂಡೋಗಿ ಕೋಲಾರ ಚಿಕ್ಕಬಳ್ಳಾಪುರ ಭಾಗಕ್ಕೆ ಪಂಪ್ ಮಾಡಿದೀವಿ. ಸಕಲೇಶ್ಪುರದಿಂದ ಒಂದು ನಿಮಿಷ ಐ ವಾಂಟ್ ಇವಾಗ ಜಾಸ್ತಿ ಅನುದಾನ ಕೊಟ್ಬಿಟ್ಟಿದ್ರೆ ಅವ್ರ ಸರ್ಕಾರದಲ್ಲಿ ಈ ಥರದೊಂದು ಲ್ಯಾಂಡ್ ಮಾರ್ಕ್, ಅನ್ನಭಾಗ್ಯ, ಕೃಷಿ ಭಾಗ್ಯ, ಪಶು ಭಾಗ್ಯ, ಇಂದಿರಾ ಕ್ಯಾಂಟೀನು, ಮನಸ್ವಿನಿ,
ಇಂಥ ಲ್ಯಾಂಡ್ ಮಾರ್ಕ್ ಸರ್ ನೀವೀಗ ಪ್ರಾಜೆಕ್ಟ್ ಒಂದಿಷ್ಟು ಲಿಸ್ಟ್ ಹೇಳಿದ್ರಿ, ನಾನು ಒಂದಿಷ್ಟು ಲಿಸ್ಟ್ ಹೇಳ್ಬೋದು. ಅಲ್ಲ, ಒಂದ್ ನಿಮಿಷ ಪಕ್ಷದ ಶಾಸಕರುಗಳೇ ಅನುದಾನ ಕೊಟ್ಟಿಲ್ಲ, ನಾವು ಮುಖ ತೋರ್ಸಕ್ಕೆ ಅಲ್ಲಿಗೆ ಬರ್ತೀನಿ. ಇವಾಗ ಅಶೋಕ್ ಅವ್ರು ಏನ್ ಹೇಳಿದ್ರು, ನಮ್ಮ ಸರ್ಕಾರದಲ್ಲಿ ಜಾಸ್ತಿ ಅನುದಾನ ಕೊಟ್ಬಿಟ್ಟಿದ್ವಿ, ಅಭಿವೃದ್ಧಿ ಆಗೋಗಿತ್ತು ಅಂತ. ಅಭಿವೃದ್ಧಿ ಆಗೋಗಿದ್ರೆ ಇಂಥ ಒಂದು ಲ್ಯಾಂಡ್ ಮಾರ್ಕ್ ಪ್ರಾಜೆಕ್ಟ್ ಒಂದು ತೋರಿಸ್ಬಿಡ್ಲಿ. ಬಿಜೆಪಿ ಸರ್ಕಾರದಲ್ಲಿ ಹೆಬ್ಬಾಳ್ ಫ್ಲೈ ಓವರ್ ಒಂದು ಎಕ್ಸಿಸ್ಟಿಂಗ್ ಒಂದು ಎಕ್ಸ್ಟ್ರಾ ಲೂಪ್ನ ಆ್ಯಡ್ ಮಾಡಲಿಲ್ಲ. 4 ಪಿಲ್ಲರ್ ಏರ್ಸಿದ್ರು, ಅಲ್ಲಿಗೆ ನಿಲ್ಸಿದ್ರು. ಇವರ ಬದ್ಧತೆ, ಇವರ ಕೆಲಸ ಅದು ತೋರಿಸುತ್ತೆ. ವೈಟ್ ಟಾಪಿಂಗ್ ಅಂತ ಕಾಮಗಾರಿ ನಾವು ಚಾಲನೆ ನೀಡಿದ್ವಿ. ವೈಟ್ ಟಾಪಿಂಗ್ ಕಾಮಗಾರಿ ಬೆಂಗಳೂರಿನ ಇಡೀ ರೋಡ್ಗಳನ್ನ ಟಾರ್ ಮಾಡೋ ಬದಲು ಇದು ಕಾಂಕ್ರೀಟ್ ರೋಡ್ ಮಾಡ್ಬಿಟ್ಲೆ ರೋಡ್ ಮಾಡಕ್ಕೆ ಒಂದು ಚಾಲನೆ ನೀಡಿದ್ವಿ ನಾವು ಕಳೆದ ಸರ್ಕಾರದಲ್ಲಿ. ಅದನ್ನ ಇವರು ಕಂಟಿನ್ಯೂ ಮಾಡ್ಕೊಂಡೋದು. ಅದೇ ತರ ಕಾಮಗಾರಿ ಯಾವ್ದಾರು ಸ್ಟಾರ್ಟ್ ಮಾಡಿದ್ರು ಇಲ್ಲ, ಕಾಪಿ ಮಾಡಿದ್ರು ಪೇಸ್ಟ್ ಮಾಡಿದ್ರು, ಕಾಪಿ ಮಾಡಿದ್ರು ಪೇಸ್ಟ್ ಮಾಡೋದು. ಯಾವ್ದಾರ ಲ್ಯಾಂಡ್ ಮಾರ್ಕ್ ಅನ್ನಭಾಗ್ಯ ಅಂತ ಒಂದು ಲ್ಯಾಂಡ್ ಮಾರ್ಕ್ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿದಾರ, ಸ್ಕೀಮ್ ಸ್ಟಾರ್ಟ್ ಮಾಡಿದಾರ ಇವರು. ಸರ್ ಓಕೆ, ನಾನು ರಿಯಲ್ ಮ್ಯಾಟರ್ ನಾನೇನು ಕ್ವೆಶ್ಚನ್ ಕೇಳಿದೆ ಹೇಳ್ತಾ ಇದೀನಿ ಅಂದ್ರೆ ಮಾತಾಡಕ್ಕೆ ಅವಕಾಶ ಕೊಡ್ತೀನಿ. ಮೊನ್ನೆ ಡಿಸಿಎಂ ಸಾಹೇಬರು ಅಲ್ಲ ಡಿಸಿಎಂ ಹೇಳಿದಕ್ಕೆ ನಾನು ಉತ್ತರ ಮಾನ್ಯ ಲೋಕೋಪಯೋಗಿ ಮತ್ತು ಗ್ರಾಮ ಪಂಚಾಯತಿ ಅನುದಾನ ಸಚಿವರಿದ್ದಾರೆ, ಪಂಚಾಯತ್ ರಾಜ್ ಸಚಿವರಿದ್ದಾರೆ, ಕೊಟ್ಟಂತ ಹೇಳಿಕೆ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಅದು ಸಮರ್ಥಿಸಿಕೊಳ್ಳುವಂತದ್ದು ಅಲ್ಲ. ನೋಡಿ ಅದು ಇದು ಸಿ.ಕೆ. ರಾಮಮೂರ್ತಿ ಅವ್ರಿಗೆ ಅವ್ರು ಏನ್ ಆಪಾದನೆ ಮಾಡಿದ್ದಾರೆ ಹೇಳಿದ್ದಾರೆ ವಿತ್ ಡಾಕ್ಯುಮೆಂಟ್ಸ್ ಕೊಡಿ ಸ್ವಾಮಿ, ನೀವು ಹೇಳ್ತಿರೋದು ಆಪಾದನೆ ಗಂಭೀರವಾಗಿದೆ, ಅದನ್ನ ಪ್ರೂವ್ ಮಾಡಿ ನಿಮ್ಗೆ ನಾಳೆನೇ ಕೊಡ್ತೀನಿ. ಯಾಕಂದ್ರೆ ಅದು ಕೇಂದ್ರದಿಂದ ಎಲ್ಲ ಅನುದಾನ ತಡೆ ಹಿಡಿದು ಬಿಟ್ರೆ ನೀವು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ನೋಡಿ. ಇವತ್ತು ರಾಜ್ಯಕ್ಕೆ ಬರಬೇಕಾಗಿರೋದು ಅಲ್ಲ. ನೋಡಿ ನಾವು ಹೋರಾಟ ಮಾಡಿ ಕೋಡಿಯಲ್ ಅಲ್ಲಿ ಕೇಳ್ತೀವಿ. ಇವತ್ತು ಕೂಡ ನಮ್ಮ 5 ಸಚಿವರು ಕೃಷ್ಣ ಬೈರೇಗೌಡರು, ಪ್ರಿಯಾಂಕ್ ಖರ್ಗೆ, ಚಲುವರಾಯ ಸ್ವಾಮಿ, ಇವತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬೆಂಗಳೂರಿಗೆ ಬಂದಿದ್ರು ಬೆಳಗ್ಗೆ 8:30ಗೆ. ನಮ್ಮ 5 ಸಚಿವರು ನಮ್ಮ ರಾಜ್ಯಕ್ಕೆ ಕೆಲವೊಂದು ಯೋಜನೆಗಳಲ್ಲಿ ಅನುದಾನ ತಾರತಮ್ಯ ಆಗ್ತಾ ಇದೆ, ದಯವಿಟ್ಟು ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದ ಅನುದಾನವನ್ನು ದಯವಿಟ್ಟು ರಿಲೀಸ್ ಮಾಡಿ ಅಂತ ಇವತ್ತು ಕೂಡ ನಮ್ಮ ಕೇಂದ್ರದ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿದ್ರು. ಯಾರೋ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಆಯಿತು ನಾನು ನೋಡ್ತೀನಿ ರಿಲೀಸ್ ಮಾಡ್ತೀನಿ ಅಂತ ಆ ಥರ ಕಾರ್ಡಿಯಲ್ ರಿಲೇಷನ್ಶಿಪ್ ಇಟ್ಕೊಂಡಿದ್ದಾರೆ. ನಮ್ಮ ಬಿಜೆಪಿ JDS ನೇತೃತ್ವ ಹೇಳ್ತಿದ್ರು ಇವರು ಕೇಂದ್ರದ ತಂಡದ ಜೊತೆ ಮೀಟಿಂಗ್ ಮಾಡಲ್ಲ, ಅದು ಮಾಡಲ್ಲ. ಒಂದು 2-3 ವಿಷಯ ಹೇಳ್ಬಿಡ್ತೀನಿ, ಆಮೇಲೆ ಅವ್ರು ಮಾತಾಡಲಿ. ಒಂದು ನಿಮಿಷ. ಸಂಸತ್ ಅಧಿವೇಶನ ನಡಿಬೇಕಾದ್ರೆ ಒಂದು ವಾಡಿಕೆ ಇದೆ, ಆಳುವ ಸರ್ಕಾರಕ್ಕೂ ಒಂದು ವಾಡಿಕೆ ಇದೆ. ಕರ್ನಾಟಕ ರಾಜ್ಯದಲ್ಲಿ ಸಂಸತ್ ಅಧಿವೇಶನ ಸ್ಟಾರ್ಟ್ ಆಗಕ್ಕೆ ಮುಂಚೆ ಎಲ್ಲ ಸರ್ವಪಕ್ಷದ MP ಗಳನ್ನ ಒಂದು ಡೆಲ್ಲಿ ಮೀಟಿಂಗ್ ಕರೀತಾರೆ. ಆ ಮೀಟಿಂಗ್ ನ ಪ್ರತಿ ವರ್ಷ ಪ್ರತಿ ಸೆಷನ್ ನಡೆಯೋ ಟೈಮಲ್ಲಿ ನಮ್ಮ ಮುಖ್ಯಮಂತ್ರಿಗಳು 8 ಮೀಟಿಂಗ್ ಮಾಡಿದ್ದಾರೆ. ಎಷ್ಟು 8 ಮೀಟಿಂಗ್ ಮಾಡಿ ರಾಜ್ಯದಕ್ಕೆ ಬರಬೇಕಾದ ಅನುದಾನದ ಬಗ್ಗೆ ಅಪ್ರೈಸ್ ಮಾಡಿದ್ದಾರೆ. ಸೊ ನೋಡಿ ಸ್ವಾಮಿ, ನಿಮ್ಮ ಪಕ್ಷದ ಸರ್ಕಾರದಿಂದ ಇಷ್ಟಿಷ್ಟು ಅನುದಾನ ಬರಬೇಕು, ಅದ್ರ ಬಗ್ಗೆ ಹೋರಾಟ ಮಾಡಿ ಕೊಡ್ಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ನೋಡಿ ಅನುದಾನದ ವಿಚಾರದಲ್ಲಿ ನೋಡಿ, ನೀವು ಅತ್ತಂಗೆ ಮಾಡ್ತೀರಿ, ಅವ್ರು ಸತ್ತಂಗೆ ಮಾಡ್ತಾರೆ. ಕೇಂದ್ರದಲ್ಲಿ ಅವ್ರು ಸತ್ತಂಗ್ ಮಾಡೋದು, ಇಲ್ಲಿ ರಾಜ್ಯದಲ್ಲಿ ನೀವು ಅತ್ತಂಗ್ ಮಾಡೋದು, ಲಾಸ್ಟ್ ಬಲಿಪಶುಗಳಾಗೋದು ರಾಜ್ಯದ ಜನತೆ. ನಾವು ಕೇಳೋದು ಒಂದೇ ವಿಚಾರ ಸರ್. ಇವತ್ತು ಸಂವಿಧಾನಿಕ ಹುದ್ದೆಯಲ್ಲಿರುವಂತ ನಾಯಕರುಗಳು ಈ ರೀತಿಯಾಗಿ ಒಂದು ಸರ್ವಾಧಿಕಾರದ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಸಾರ್ವಜನಿಕವಾಗಿ ಆ ವಿಷಯನ ನಾವು ಅಲ್ಲಿಗೆ ನಿಲ್ಲಿಸಿ ಅವ್ರಿಗೆ ಅನುದಾನ ರಿಲೀಸ್ ಮಾಡಿದ್ದೀವಿ. ಇವರು ಕೇಂದ್ರ ಸರ್ಕಾರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಿರ್ಮಲಾ ಸೀತಾರಾಮನ್ ಅವರು 5,500 ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನ ನೀಡಿದ್ರು, ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು, ಎಲ್ಲಾನು ಮಾಡಿದ್ರು. ಆ ಅನುದಾನನೂ ಕೊಟ್ಟಿಲ್ಲ, ಆ ಅನುದಾನನೂ ರಿಲೀಸ್ ಮಾಡಿಲ್ಲ. ಆ ಅನುದಾನ ರಿಲೀಸ್ ಮಾಡಕ್ಕೆ ಏನಾದ್ರು ಸಲಹಾ ಸಮಿತಿ ಮಾಡ್ಬೇಕಂತ 5,500 ಕೋಟಿ ಅನುದಾನ 1 ರೂಪಾಯಿನೂ ರಿಲೀಸ್ ಮಾಡಿ ಅದ್ರ ಬಗ್ಗೆನೂ ಮಾತಾಡ್ಬೇಕು. ಇವಾಗ ಕೇಂದ್ರದಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ದೊಡ್ಡ ಮಂತ್ರಿ ಆಗಿದ್ದಾರೆ, ಇಂಡಸ್ಟ್ರೀಸ್ ಮಂತ್ರಿ. ರಾಜ್ಯಕ್ಕೆ ಒಂದು ದೊಡ್ಡದಾದ ಒಂದು ಬಿಗ್ ಟಿಕೆಟ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ದೊಡ್ಡ ಒಂದು ಇಂಡಸ್ಟ್ರಿ ಬಂದಿದೆಯಾ? ಇಲ್ಲ. ನಿಮ್ಮ ಪಾಯಿಂಟ್ಸ್ ಮೇಲೆ ನಾನು ಡಿಬೇಟ್ಗೆ ಹೋಗ್ತೀನಿ ಸರ್. ಮತ್ತೆ ವಿರೋಧ ಪಕ್ಷದ ನಾಯಕರನ್ನ ಕೇಳ್ತೀನಿ. ಒಂದು ಚಿಕ್ಕ ವಿರಾಮ ಇದೆ ವೀಕ್ಷಕರೇ. ವಿರಾಮದ ಬಳಿಕ ಏನು ಕಶ್ಯಪ್ ನಂದನ್ ಅವರು ವಿರೋಧ ಪಕ್ಷಗಳ ಮೇಲೆ ಕೇಂದ್ರದಿಂದ ಆಗಬೇಕಾಗಿರೋ ಕೊಡುಗೆಗಳ ಬಗ್ಗೆ ಪಾಯಿಂಟ್ ರೈಸ್ ಮಾಡಿದಾರೋ ಆ ವಿಚಾರಕ್ಕೆ ನಮ್ಮ ಬಿಜೆಪಿ ಮತ್ತು JDS ವಕ್ತಾರರು ಏನು ಹೇಳ್ತಾರೆ ಅಂತ ಕೇಳೋಣ ಚಿಕ್ಕದೊಂದು ವಿರಾಮದ ಬಳಿಕ. ಮತ್ತು ಪತ್ರಿಕಾ ರಂಗಕ್ಕೆ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್, ಹಾಗಿದ್ರೆ ಎಲ್ಲಿದೆ ಧಮಾಕಾ ಚಾನ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆ್ಯಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ.
ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್, ಹಾಗಿದ್ರೆ ಎಲ್ಲಿದೆ ಧಮಾಕಾ ಚಾನ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆ್ಯಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ. ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್, ಹಾಗಿದ್ರೆ ಎಲ್ಲಿದೆ ಧಮಾಕಾ ಚಾನ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆ್ಯಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ. ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ವೆಲ್ಕಮ್ ಬ್ಯಾಕ್. ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ. ರಾಜ್ಯದಲ್ಲಿ ಅನುದಾನ ಕೊಟ್ಟರು ಕೂಡ ನಮ್ಮನ್ನು ಟೀಕೆ ಮಾಡೋ BJP ನಾಯಕರು ಕೇಂದ್ರದಲ್ಲಿ ಅನುದಾನ ಬಂದಿಲ್ಲ ಅಂತಂದರೆ ಯಾಕೆ ಬಾಯಿ ಮುಚ್ಕೊಂಡು ಇರ್ತಾರೆ? ಅದಕ್ಕೆ ಉತ್ತರ ಬೇಕಲ್ಲ. ನೋಡಿ, ಭದ್ರಾ ಮೇಲ್ದಂಡೆ ಯೋಜನೆಗೆ ಬಜೆಟಲ್ಲೇ ಘೋಷಣೆ ಆಯಿತು ಸ್ವಾಮಿ. ಸಂಸತ್ತಲ್ಲಿ ಬಜೆಟಲ್ಲೇ ಘೋಷಣೆ ಆಗಿದ್ದ ದುಡ್ಡು ಬರಲಿಲ್ಲ ಅಂತಂದರೆ ಯಾರಾದರೂ ಒಬ್ಬರಾದರೂ ತುಟಿಕ್ ಪಿಟಿಕ್ ಅಂತ ಇಲ್ಲಿವರೆಗೂ ಬಾಯಿ ಬಿಟ್ಟಿದ್ದಾರಾ ಸರ್? ಬಿಟ್ಟಿದ್ದಾರಾ ಸರ್? ಮನು ಸರ್? ಸರ್ 100% ಆಗಿದೆ. ಏನಂದ್ರೆ ಎಲ್ಲಿ ಬಂತು ಸರ್? ಈಗ ಇನ್ನೊಂದು ಬಜೆಟ್ ಮಂಡನೆ ಸರ್ಕಾರದ ಪ್ರತಿನಿಧಿ ಇರ್ತಾರೆ ಕೇಂದ್ರದಲ್ಲಿ. ಒಂದು ಈ ಅನುದಾನದ ವಿಷಯವಾಗಿ ಮುಖ್ಯಮಂತ್ರಿಗಳ ಜೊತೆ ಹೋಗಿರ್ತಾರೆ, ಭಾಗಿಯಾಗಿರ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಇವರು ಕೂತ್ಕೊಂಡು ನೀಟಾಗೆ ಕ್ಯಾಮ್ರಾ ಮುಂದೆ ಫೋಸ್ ಸೂಪರಾಗಿ ಕೊಡ್ತಾರೆ ಸರ್. ಸರ್ಕಾರದಿಂದ ಪ್ರತಿನಿಧಿ ಹೋಗಿರ್ತಾರಲ್ಲ ಮುಖ್ಯಮಂತ್ರಿ, ನೀಟಾಗಿ ಕೊಡ್ತಾರೆ. ಅಲ್ಲಿ ಅವ್ರು ಏನು ಆಗೋ ಇಷ್ಟಿಷ್ಟ ಆಗುತ್ತೆ ಅಂದ್ಬಿಟ್ಟು ಅಲ್ಲೆಲ್ಲ ಓಕೆ ಅನ್ಕೊಂಡು ಬಂದಿರ್ತಾರೆ. ಇಮಿಡಿಯೇಟು ಆಚೆ ಹೋಗಿದ ತಕ್ಷಣ ಮನಸ್ಸೇ ಚೇಂಜ್ ಆಗಿರುತ್ತೆ. ಮೀಡಿಯಾ ಮುಂದೆ ಹೇಳಿಕೆ ಕೊಡ್ತಾರೆ, ಏನು ಹಿಂಗೂ ಉಂಟಾ ಅನ್ಸುತ್ತೆ ಅಲ್ವಾ? ನಾವು ಅಲ್ಲೂ ನೋಡಿರಲ್ಲ, ಇಲ್ಲೂ ನೋಡಿರಲ್ಲ. ನೀವ್ ಏನ್ ಹೇಳ್ತೀರಾ ಅದೇ ಸತ್ಯ ಅನ್ಕೊಳ್ತೀವಿ. ನೀವು ಮಾಧ್ಯಮದಲ್ಲೇ ತೋರಿಸಿರ್ತೀರಾ. ಅದೇ ಮತ್ತೆ ಏನಾಗಿರುತ್ತೆ ನಾವು ನೋಡಿರಲ್ಲ. ಅಲ್ಲ, ಇವ್ರು ಆಚೆ ಮನಸ್ಥಿತಿ ಬಂದ್ಬಿಟ್ಟು ಆಚೆ ಯಾವ ರೀತಿ ಇದು ಬಿಂಬಿಸ್ತಾರೆ ಅಂದ್ರೆ ಅನುದಾನನೇ ಇಲ್ಲ, ಕೊಟ್ಟಿಲ್ಲ, ಹಂಗೆ ಹಿಂಗೆ ಅಂತಾರೆ. ಆಮೇಲೆ ಇವ್ರು ಹೋಗಿ ಏನ್ ಗೊತ್ತಾ ಸರ್, ಅನುದಾನದ ವಿಷಯದಲ್ಲಿ ಯಾರು ನಾವು ಯಾವುದೇ ಪಾರ್ಟಿಲಿ ಇಡ್ಲಿ ಕೇಳೋದ್ ಕರ್ತವ್ಯ ಇದೆ, ಕೇಳಲೇಬೇಕು. ಕೇಳೋದ್ ಕರ್ತವ್ಯ ಏನಿದೆ. ಆಮೇಲೆ ಇವ್ರು ಆ ರೀತಿ ಹೋಗ್ತಿಲ್ಲ ಸುಮ್ನೆ. ಆಮೇಲೆ ಇವ್ರು ಗೆದ್ದಿದ್ದಾರಲ್ಲ ಸರ್, 8-9 ಜನ MP ಗಳು ಏನು ಗೆಣ್ಸ್ಕಿಳ್ತವ್ರ? ಕೇಂದ್ರದ ಗೆಣ್ಸ್ಕಿಳ್ತವ್ರ? ಇವ್ರದ್ ಕೊಡುಗೆ 138 ಜನ ಗೆದ್ದವ್ರಲ್ವಾ? ಇವ್ರದ್ ಕೊಡುಗೆ ರಾಜ್ಯಕ್ಕೆ 2 ವರ್ಷ ಆಯ್ತು ಸರ್ಕಾರ ಬಂದು. ಅದೇ ಏನಾಗ್ತದೆ, ನೀವು ಅವ್ರ ಮೇಲೆ ಹೇಳ್ತೀರಿ, ಅವ್ರು ನಿಮ್ಮ ಮೇಲೆ ಹೇಳ್ತಾರೆ ಇದೇ ಆಗೋಗಿದೆಯಲ್ಲ. ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ ಅಲ್ವಾ?
ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ ಈಗ ರಾಜ್ಯದಲ್ಲಿ 138 ಜನ ಆಯ್ಕೆ ಆಗೋರೆ ಅಲ್ವಾ? ಆ ಕ್ಷೇತ್ರಕ್ಕೆ ರಾಜ್ಯದಲ್ಲಿ ಬಂದಂತ ದುಡ್ಡನ್ನ ಯಾವ ರೀತಿ ಹಂಚಿಕೆ ಆಗ್ಬೇಕು ಆಗ್ಲೇಬೇಕು ಅಲ್ವಾ? ಇವ್ರು ಏನ್ ಮಾಡ್ರು, ಗ್ಯಾರಂಟಿಗೋಸ್ಕರ ಅಂಬೇಡ್ಕರ್ ನಿಗಮ ಹಣ 12,000 ಕೋಟಿ ಚಿಲ್ಡ್ರೆ ಎತ್ಕೊಂಡು ಗ್ಯಾರಂಟಿಗೆ ಯೂಸ್ ಮಾಡಿದ್ರು. ಇದು ಸರಿ ಅಂತೀರಾ ಹಂಗಾರೆ ನೀವು? ಅಲ್ಲ, ಆ ಶೋಷಿತ ಸಮುದಾಯ ಎತ್ತಕ್ಕೆ ಹೆಂಗ್ ಸಾಧ್ಯ? ಇವ್ರು ಅವ್ರ ದುಡ್ಡು ಬಳಸ್ಕೋತವ್ರಲ್ಲ, ಹೆಂಗ್ ಸಾಧ್ಯ? 12,000 ಕೋಟಿ ಅಲ್ಲ, ಈಗ ಯಾಕೆ ಯಾರು ಧ್ವನಿ ಎತ್ತಲ್ಲ? ಆಯ್ತು, ಅದ್ರ ಬಗ್ಗೆ ಕೂಡ ಮಾತಾಡಿದೀವಿ. ಆಯ್ತು, ರಾಜ್ಯ ಸರ್ಕಾರದ ತಪ್ಪಿದೆ. ಈಗ ತಾವ್ ಹೇಳಿ ಸರ್, ಕೇಂದ್ರದಿಂದ ಅನುದಾನ ಲಾಸ್ಟ್ ಟೈಮ್ ಬಜೆಟ್ ಅಲ್ಲಿ ಎಷ್ಟು ಬಂತು ಸರ್? ಕರ್ನಾಟಕಕ್ಕೆ ಏನ್ ಸರ್ ಕೇಂದ್ರದಿಂದ ಬಜೆಟ್ ಅಲ್ಲಿ ಒಂದು ಹೈಲೈಟ್ ಪಾಯಿಂಟ್ ಇದೆ? ಒಂದು ಏನಾದರೂ ಇಂಥದ್ದು ಕೊಟ್ಟಿದ್ದಾರಪ್ಪ ನಮ್ಮ ಕೇಂದ್ರ ಸರ್ಕಾರದವರು ಲಾಸ್ಟ್ ಟೈಮ್ ಬಜೆಟ್ ಅಲ್ಲಿ? ನೀವು ನಮಗೆ 18-19 ಸಂಸದರನ್ನು ನಾವು ಕೊಟ್ಟಿದ್ದು, 17 ಸಂಸದರನ್ನು ಕೊಟ್ಟಿದ್ದೀವಿ. ಅವ್ರದ್ದು ಸೇರಿಸಿದ್ರು ಸರ್. ಸರ್ ಇವರು ಎಷ್ಟು ಕೇಳಿರ್ತಾರೆ ಅಷ್ಟು ಕೊಟ್ಟಿರ್ತಾರೆ ಅವರು. ಅಲ್ಲ ಈಗ ಪ್ರತಿನಿಧಿಗಳು ಎಷ್ಟು ಕೇಳಿರ್ತಾರೆ ಅಷ್ಟು ಕಡಿಮೆ ಕೊಡಿ ಅಂತಾರೆ ಸರ್. ಅವರು ಇಡೀ ದೇಶದಲ್ಲಿ ಎಲ್ಲ ಯಾವ ರಾಜ್ಯ ಇದೆ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಮೊನ್ನೆ ತೆರಿಗೆ ಅನುದಾನ ಹಂಚಿಕೆ ಆಗೋದು ಜನಸಂಖ್ಯೆಯ ಆಧಾರದ ಮೇಲೆ ಅಲ್ವಾ? ಇವ್ರು ಇಲ್ಲಿ ಎಷ್ಟು ಕೇಳಿರ್ತಾರೆ ಅವರು ಅಷ್ಟು ಆಜು ಬಾಜು ನೋಡ್ಬಿಟ್ಟು ಕಳಿಸ್ತಾರೆ. ಈಗ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಮಾತಾಡ್ತಿದ್ವಿ ಸರ್. ತೆರಿಗೆ ಹಂಚಿಕೆ ಬರ್ತೀನಿ ನಾನು. ಅನುದಾನ ಬಿಟ್ಬಿಡೋಣ. ಈಗ ಅದು ಹಳೇದಾಯ್ತು. ಭದ್ರಾ ಮೇಲ್ದಂಡೆ ಯೋಜನೆ ಕೊಡ್ತೀನಿ ಅಂತ ಹೇಳಿದ್ರು, ಅದು ಬಜೆಟ್ ಮುಗೀತು. ಅದು ಬಜೆಟ್ ಮುಗಿದಾದ್ಮೇಲೆ ಇನ್ನೊಂದು ಹೊಸ ಬಜೆಟ್ ಬಂತು, ಹೊಸ ಗೌರ್ಮೆಂಟು ಆಗ್ಬಿಡ್ತು. ಈಗ ನಾನು ಇನ್ನೊಂದು ಮಾತಾಡ್ತಾ ಇದ್ದೀನಿ. ತೆರಿಗೆ ಹಂಚಿಕೆ ಮೊನ್ನೆ ರೀಸೆಂಟಾಗಿ ಆಗಿರೋದು. ನಮ್ಮ ರಾಜ್ಯಕ್ಕೆ ಯಾಕೆ ಸರ್ ಅಷ್ಟು ಕಡಿಮೆ ತೆರಿಗೆ ಕೊಡಬೇಕು? ಸರ್ ಇವ್ರು ಎಷ್ಟು ಕೇಳಿದಾರೆ ಅಷ್ಟು ಕೊಟ್ಟಿದಾರಲ್ಲ ಸರ್ಕಾರ ಪ್ರತಿನಿಧಿನ. ಬಾಯ್ ಪಡ್ಕೊಂತಿದ್ದಾರೆ ಸರ್. ತೆರಿಗೆ ಕೊಡ್ರು, 5-6 ವರ್ಷದಿಂದ ಅನ್ಯಾಯ ಆಗ್ತಿದೆ. 35,000 ಕೋಟಿ ರೂಪಾಯಿ ಮೀಡಿಯಾ ಮುಂದೆ ಅಂತೂ ಇವರು ಬಂದ್ಬಿಟ್ಟು ಒಳ್ಳೆ ಸೆಲೆಬ್ರಿಟಿಗಳ ತರ ಬಿಲ್ಡಪ್ ಕೊಡ್ತಾರೆ. ಇಷ್ಟು ಕೇಳಿದ್ವಿ ಅಂತಾರೆ, ಅಲ್ಲಿ ಆಗಿರೋದೇ ಬೇರೆ ಇರುತ್ತೆ. ಇವ್ರು ಎಷ್ಟು ಕೇಳಿರ್ತಾರೆ ಅಷ್ಟು ಜನಸಂಖ್ಯೆ ಆಧಾರದ ಮೇಲೆ ಕೊಡ್ತಾರೆ ಅಂತ ತಾವ್ ಹೇಳ್ತೀರಿ ಸರ್. ಬಿಹಾರಕ್ಕೂ ಕರ್ನಾಟಕಕ್ಕೂ ಎಷ್ಟು ಜನಸಂಖ್ಯೆ ವ್ಯತ್ಯಾಸ ಇರಬಹುದು? ತುಂಬಾ ಆ ರಾಜ್ಯದಲ್ಲಿ ತುಂಬಾ ಹಿಂದುಳಿದಿದ್ದಾರೆ ಸರ್ ಜನಗಳು. ಹೌದು, ಆ ರಾಜ್ಯ ಡೆವಲಪ್ಮೆಂಟೇ ಆಗಿಲ್ಲ. ಆಯ್ತು ಸರ್, ನಮ್ಮ ರಾಜ್ಯದಿಂದ ಐ ಥಿಂಕ್ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು ನಮ್ಮ ರಾಜ್ಯ ನಂಬರ್ 1 ತೆರಿಗೆ ಕಟ್ಟೋದ್ರಲ್ಲಿ ಅಂತ. ನಮ್ಮ ರಾಜ್ಯದಲ್ಲಿ ಬೆಂಗಳೂರು ಹೈಯೆಸ್ಟ್ ತೆರಿಗೆ ಕಟ್ಟುತ್ತೆ ಅಲ್ವಾ? ಕರೆದು ಕರುಗ್ ಬಿಡ್ಲಿದ್ರೆ ಅದು ನ್ಯಾಯನ ಅನ್ಯಾಯನ? ಇಡೀ ರಾಜ್ಯದಲ್ಲೇ ಅಟ್ಲೀಸ್ಟ್ ಕರುಗಾದ್ರೂ ಒಂದ್ ಸ್ವಲ್ಪ ರಾಜ್ಯದಲ್ಲೇ ಹೈಯೆಸ್ಟ್ ತೆರಿಗೆ ಸಂಗ್ರಹ ಆಗುವಂತದ್ದು ರಾಜ್ಯ ಸಿಟಿ ಅಂದ್ರೆ ಬೆಂಗಳೂರಿಂದ ತೆರಿಗೆ ಸಂಗ್ರಹ ಆಗುತ್ತೆ. ಈಗ ಗುಲ್ಬರ್ಗದಲ್ಲೋ ರಾಯಚೂರಲ್ಲೋ ಒಂದಷ್ಟು ಕೋಟಿದು ಬ್ರಿಡ್ಜ್ ಮಾಡ್ತೀವಿ ಅಂತಾರೆ. ಅದನ್ನ ಸರಿ ಅನ್ಬೇಕಾ ಬೆಂಗಳೂರು ಜನ ತಪ್ಪು ಅನ್ಬೇಕು? ಸರಿ ಅನ್ಬೇಕು. ಯಾಕೆ ಅಂತ ಬೆಂಗಳೂರಲ್ಲಿ ಆಗೋದು ಅಂದಂತ ಬೆಂಗಳೂರಿನ ಡೆವಲಪ್ ಮಾಡ್ದಂಗೆ ಕಡೆಗಣಿಸಿ ನೀವು ಎಲ್ಲದನ್ನು ಕಲಬುರ್ಗಿಗೆ ಕೊಡಿ, ಎಲ್ಲದನ್ನು ರಾಯಚೂರಿಗೆ ಕೊಡಿ, ಎಲ್ಲದನ್ನು ಬಳ್ಳಾರಿಗೆ ಕೊಡಿ, ಎಲ್ಲದನ್ನು ಕೊಪ್ಪಳಗೆ ಕೊಡಿ ಅಂತ ಹೇಳಂಗಿಲ್ವಲ್ಲ. ಬೆಂಗಳೂರಿಗೆ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಂಡು ಸ್ವಲ್ಪ ಅಲ್ಲೇ ಭಾಗದ್ದು ಒಂಚೂರು ಹೆಚ್ಚಿನ ಅನುದಾನ ಕೊಡಿ ಅಂತ ಹೇಳ್ತೀವಿ. ಇದರಲ್ಲೇ ಬಂದಿದ್ದು ಆಯ್ತು. ಈಗ ಆ ಅನುದಾನ ಬಂದಿದೆ, ಬೆಂಗಳೂರು ಯಾವ ಮಟ್ಟಕ್ಕೆ ಡೆವಲಪ್ಮೆಂಟ್ ಕರುವು ಹಾಲ್ ಬಿಡದಂಗೆ ಕರೆದು ಬಿಟ್ರೆ ಕರು ಪರಿಸ್ಥಿತಿ ಏನು? ತನಗೆ ಹುಟ್ಟಿದೆಯಲ್ಲ ಅದು ಕರು, ಅದೇ ಹಸು ಹುಟ್ಟಿರುವಂತ ಕರುಗೆ ಹೊಟ್ಟೆ ಮೇಲೆ ಬಡಿದ್ರೆ ಯಾವ ನ್ಯಾಯ? ನಾವು ಕಟ್ಟೋ ತೆರಿಗೆ ಕಟ್ತಾ ಇದ್ರೆ ಎಲ್ಲೂ ಇಲ್ಲ. ನಿಯಮ ಏನಿದೆ? ಏನ್ ಮಾಡ್ತಿದ್ದಾರೆ? ಯಾವಾಗ್ಲೂ ಕೂಡ ಹಣಕಾಸು ಆಯೋಗ ಹೇಳಿರೋ ನಿಯಮದ ಬಗ್ಗೆ ಮಾತಾಡ್ತೀರಿ. 15ನೇ ಹಣಕಾಸು ಆಯೋಗ ಇದನ್ನ ಹೇಳುತ್ತೆ ಅಂತ. 15ನೇ ಹಣಕಾಸು ಆಯೋಗ ಏನ್ ಹೇಳುತ್ತೆ? ತೆರಿಗೆಯಲ್ಲಿ 42% ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ 42 ಸರ್ 42% ಹಂಚಿಕೆಯನ್ನ ಆ ರಾಜ್ಯಕ್ಕೆ ಕೊಡಬೇಕು. ಆಯ್ತಾ? ತೆರಿಗೆ ವಾಪಸ್ಸು. ಅದ್ರ ಮೇಲೆ ಉಳಿದಿರೋದನ್ನ ಜನಸಂಖ್ಯೆ ಆಧಾರದ ಮೇಲೆ ಹಂಚಬೇಕು ಅಂತ ಹೇಳೋದು. ಅದನ್ನ ಯಾರು ಮಾತಾಡೋದೇ ಇಲ್ಲ ಲಾಜಿಕ್. ಸರ್ ಮೂಲ ಹೋಗ್ಬೇಕಾದ್ರೆ ಈಗ ಸರ್ಕಾರದ ಪ್ರತಿನಿಧಿ ಸರ್, ಅವನ ಮೇಲೆ ಆಧಾರ ಆಗಿರ್ತದೆ. ಅವ್ರು ಎಷ್ಟು ಕೇಳಿರ್ತಾರೆ ಅಷ್ಟು ಕೊಟ್ಟಿರ್ತಾರೆ. ನೀವು ಅವ್ರು ಕೇಳಿರೋದೇ ಇಷ್ಟೇ ಅಲ್ವಾ? ಕಾಶ್ಯಪ್ ನಂದನ್ ಸರ್, ಹೌದು 100% ಕೇಳಿರೋದೇ ಇಷ್ಟು. ಡೈರೆಕ್ಟ್ ಆಗಿ ಹೋಗ್ಬಿಡೋಣ ವಿಚಾರಕ್ಕೆ. ಹೇಳಿ ಸರ್, ಹೇಳಿ ಸರ್. ನಿಮಗೆ ಬರ್ತೀನಿ ಸರ್, ನಾನು ಪಕ್ಕ ಬರ್ತೀನಿ. ಸ್ನೇಹಿತರು ನಮ್ಮ ಸರ್ಕಾರ ಎಷ್ಟು ಕೇಳಿದೆಯೋ ಅಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಕಳೆದ ಅದಕ್ಕೆ ಅಲ್ಲಿಗೆ ಬರ್ತಾ ಸರ್. ಅಕ್ಟೋಬರ್ ಅಲ್ಲಿ ನವೆಂಬರ್ ಅಲ್ಲಿ ಬೆಂಗಳೂರು ITC ಹೋಟೆಲ್ ಅಲ್ಲಿ ಕೇಂದ್ರದ ನೀತಿ ಆಯೋಗ ತಂಡ 16 to 15 ಫೈನಾನ್ಸ್ ಕಮಿಷನ್ ಟೀಮ್ ಬಂದು ರಾಜ್ಯದ 8ರಿಂದ 10 ಸಚಿವರೊಂದಿಗೆ, ಮುಖ್ಯಮಂತ್ರಿನೂ ಇದ್ರು, ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಇದ್ರು, ಎಲ್ಲ ತಂಡದೊಂದಿಗೆ ಒಂದು ಮೀಟಿಂಗ್ ಮಾಡ್ತಾರೆ. ನಿಮ್ಮ 16 ಫೈನಾನ್ಸ್ ಕಮಿಷನ್ಗೆ ಏನೇನಾಗಿತ್ತು, ಏನೇನು ಸರಿಪಡಿಸ್ಬೇಕು ಅಂತ ಒಂದು ಮೀಟಿಂಗ್ ಮಾಡಿ ಅವ್ರ ಹತ್ರ ಒಂದು ಇನ್ಪುಟ್ ತಗೋತಾರೆ. ಯಾರು? ನಮ್ಮ ರಾಜ್ಯದ ತಂಡದಿಂದ. ನಮ್ಮ ರಾಜ್ಯಕ್ಕೆ ಡೆವಲ್ಯೂಷನ್ ಫಂಡ್ ಅಂತ ಒಂದಿದೆ. ಡೆವಲ್ಯೂಷನ್ ಫಂಡ್ ಅಂತ ಇವಾಗ ಅದು 14% ಬರ್ತಾ ಇದೆ. ಅದನ್ನು ನಾವು 17 to 18% ಮಾಡಿ
ಅದನ್ನ ಮಾಡಿದ್ರೆ ರಾಜ್ಯಕ್ಕೊಂದು 35ರಿಂದ 50 ಸಾವಿರ ಕೋಟಿ ಅನುದಾನ ಜಾಸ್ತಿ ಆಗುತ್ತೆ, ದಯವಿಟ್ಟು ಅದಕ್ಕೆ ಅನುವು ಮಾಡಿಕೊಡಿ ಅಂತ ಒಂದು ನಮ್ಮ ಮುಖ್ಯಮಂತ್ರಿಗಳು ಆ ಮೀಟಿಂಗಲ್ಲೇ ಪ್ರೆಸೆಂಟ್ ಮಾಡಿದ್ರು. ಎರಡನೇದು ಹೇಳಿದ್ರು ನಮ್ಮ BJP ಸ್ನೇಹಿತರು, ಇವ್ರು ಕೇಳಿಲ್ಲ ಕೊಟ್ಟಿಲ್ಲ, ಅವ್ರು ಕೊಡಲಿಲ್ಲ ಅಂತ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀವಿ. ಕೇಂದ್ರದ ಬರ ಪರಿಹಾರದ ಹಣ 15,000 ಕೋಟಿ ಕೊಡಬೇಕು ಅಂತ ಸಿದ್ದರಾಮಯ್ಯ ಅವ್ರು ಹೇಳಲಿಲ್ಲ, ಇಲ್ಲ DK ಶಿವಕುಮಾರ್ ಅವ್ರು ಹೇಳಲಿಲ್ಲ, ಇಲ್ಲ ಕೃಷ್ಣ ಬೈರೇಗೌಡರು ಹೇಳಲಿಲ್ಲ, ಇಲ್ಲ ಚಲುವರಾಯಸ್ವಾಮಿ ಅವ್ರು ಹೇಳಿಲ್ಲ. ಹೇಳಿರುವುದು ಕೇಂದ್ರ ಸರ್ಕಾರದ NDRF ತಂಡ ಹೇಳಿದ್ದು 15,000 ಕೋಟಿ ರಾಜ್ಯಕ್ಕೆ, ಕರ್ನಾಟಕಕ್ಕೆ ಕೊಡಬೇಕು. ಯಾಕಂದರೆ ಅಲ್ಲಿ ಬರ ಬಂದಿದೆ, ರೈತರು ತುಂಬ ಪ್ರಾಬ್ಲಮ್ ಇದ್ದಾರೆ, ಅವ್ರಿಗೆ 15,000 ಕೋಟಿ ಕೊಡಬೇಕು ಅಂದರೆ. ಆದರೆ ಕೊಟ್ಟಿದ್ದೆಷ್ಟು? 2,830 ಕೋಟಿ. ಅದು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ತಗೊಂಡ್ಬಂದಿರೋದು. ಇಲ್ಲೇ ಇವರ ಮಾತು ಗೊತ್ತಾಗ್ತಿದೆಯಲ್ಲ ಸರ್. ಅಲ್ಲ ಮೂರನೇದು ಹೇಳ್ತೀನಿ ಸರ್. ಇನ್ನೊಂದು ಹೇಳ್ಬಿಡ್ತೀನಿ ಸರ್. ಇನ್ನೊಂದು NDRF ಹೇಳಿದೆ ಓಕೆ ಇಷ್ಟು ಕೊಡಬೇಕು ಅಂತ. ಆಯ್ತು. ನಮ್ಮ ರಾಜ್ಯದ ಕೃಷಿ ಮಂತ್ರಿಗಳು ಯಾವ ರೀತಿಯಾಗಿ ಹೋಗಿ ಯಾರನ್ನ ಕೇಳಬೇಕು, ಅವ್ರನ್ನ ಅನುದಾನ ಕೇಳಬೇಕಲ್ಲ, ಅಲ್ವಾಗಿ ಏನ್ ನೋಡಿ ಬರ ಪರಿಹಾರ ವಿಚಾರದಲ್ಲಿ ನಡೆಯೋದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮು ವಿತ್ ಗೃಹ ಸಚಿವರು ಮತ್ತೆ ರಾಜ್ಯದ ಕಂದಾಯ ಇಲಾಖೆ ನಡೆಯೋದು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮು ಪ್ಲಸ್ ಅಗ್ರಿಕಲ್ಚರ್ ಮಿನಿಸ್ಟರ್ ಇರ್ತಾರೆ. ಇದೇ ಏನಪ್ಪಾ ಇದು ಬರ ಪರಿಹಾರ ಬಿಡುಗಡೆಗೆ ನಮ್ಮ ಕಂದಾಯ ಸಚಿವರು 12 ಸಲ ರೆವಿನ್ಯೂ ಸೆಕ್ರೆಟರಿನ ಮೀಟ್ ಮಾಡಿದ್ದಾರೆ, ಕೇಂದ್ರದ ಗೃಹ ಮಂತ್ರಿನ ಮೀಟ್ ಮಾಡಿದ್ದಾರೆ, ನರೇಂದ್ರ ಮೋದಿ ಅವ್ರನ್ನು ಮೀಟ್ ಮಾಡಿದ್ದಾರೆ. ಹಾಗೂ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬಂದಾಗಲೂ ಕೂಡ ನಮ್ಮ ಮುಖ್ಯಮಂತ್ರಿಯವರು ಇಲ್ಲಿ ದೇವನಹಳ್ಳಿಲಿ ಯಾವುದೋ ಒಂದು ಸಾಫ್ಟ್ವೇರ್ ಬೋಯಿಂಗ್ ಯಾವುದೋ ಒಂದು ದೊಡ್ಡ ಕಂಪ್ನಿ ಓಪನ್ ಆಯಿತು ಅನ್ಸುತ್ತೆ, ಇಫ್ ಐಮ್ ರೈಟ್. ಆ ಮೀಟಿಂಗಲ್ಲಿ ಕೂಡ ಅವಾಗ ಪಂಚ ಮಿನಿಸ್ಟ್ರುಗಳು ಇದ್ರು. ಯಾರು? ನಮ್ಮ ನಿರ್ಮಲಾ ಸೀತಾರಾಮನ್, ನಮ್ಮ ಸರ್ಕಾರ, ಹೊಸ ಸರ್ಕಾರ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು, ದಯವಿಟ್ಟು ನಮ್ಮ ಸರ್ಕಾರಕ್ಕೆ ಇದು ಬರ ಪರಿಹಾರ ಬಿಡುಗಡೆ ಮಾಡಿ ಸ್ವಾಮಿ. ನಿಮ್ಮ ಟೇಬಲ್ ಮೇಲೆ, ಅಮಿತ್ ಶಾ ಅವ್ರ ಟೇಬಲ್ ಮೇಲೆ ನವೆಂಬರ್ 15ನೇ ತಾರೀಕಿಂದ ಫೈಲ್ ಹಂಗೆ ಇದೆ, ದಯವಿಟ್ಟು ಮೂವ್ ಮಾಡಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರೋದು ಅನುದಾನವನ್ನು ರಿಲೀಸ್ ಮಾಡಿ. ಇದು ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ಕೇಳ್ತಾ ಇಲ್ಲ ಬೇರೆ ಏನೋ ನಾವು ಯೋಜನೆಗೋಸ್ಕರ ಕೇಳ್ತಾ ಇಲ್ಲ, ಇದು ಕೇಳ್ತಾ ಇರೋದು ರೈತರು ಕೊಡಬೇಕಾಗಿರೋ ದುಡ್ಡು ಸ್ವಾಮಿ, ಅದನ್ನು ರಿಲೀಸ್ ಮಾಡಿ ಅಂತ ಪರಿಪರಿಯಾಗಿ ಕೇಳ್ಕೊಂಡ್ರು. ಕಚೇರಿಗೆ ಭೇಟಿ ಕೊಟ್ಟಿದೆ ಅಷ್ಟು ಸರಿ, ಅವ್ರ ಕಚೇರಿಯಲ್ಲಿ ಹೋಗಿ ಕೇಳಿದೆ ನೋಡಿ. 18 ಸಲ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು, ಕೇಂದ್ರದ ಇಲಾಖೆಯ ಅಧಿಕಾರಿಗಳು, ಕೇಂದ್ರದ ಗೃಹ ಸಚಿವರು, ಕೇಂದ್ರದ ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು ಕೇಂದ್ರದ ಎಲ್ಲಾ ತಂಡದೊಂದಿಗೆ ಸಂಪರ್ಕ ಮಾಡಿ 18 ಬಾರಿ ಮಾಡಿದರೆ ಇನ್ ದ ಸ್ಪ್ಯಾನ್ ಆಫ್ 4 months. ನಾವು ಬರ ಪರಿಹಾರದ ರಿಕ್ವೆಸ್ಟ್ ಕೊಡೋದು ಯಾವತ್ತೂ ಬರ ಬಂದಿ ಎಲ್ಲ ಆದ್ಮೇಲೆ ಎಲ್ಲ ಮಾಡ್ತಾರೆ. ಆದ್ರೆ ನಾವು ಸೆಪ್ಟೆಂಬರ್ ಅಲ್ಲೇ ರೆಡಿ ಮಾಡಿದ್ವಿ, ಕಳೆದ ವರ್ಷ ಸೆಪ್ಟೆಂಬರ್ ಅಲ್ಲೇ ರೆಡಿ ಮಾಡಿ ನಾವು NDRF ತಂಡಕ್ಕೆ ಇನ್ಫಾರ್ಮ್ ಮಾಡಿದ್ವಿ, ಸ್ವಾಮಿ ಆಗಿದೆ, ದಯವಿಟ್ಟು ಬಂದು ನಮ್ಮ ಸ್ಟೇಟ್ಗೆ ಬಂದ್ಬಿಟ್ಟು ವಿಸಿಟ್ ಮಾಡಿ ಎಲ್ಲ ಒಂದು ಪರಿಹಾರಕ್ಕೆ ಒಂದು ವಿಸಿಟ್ ಮಾಡ್ಬಿಟ್ಟು ಒಂದು ಏನೇನಾಗಿದೆ ಅಂತ ಒಂದು ರಿಪೋರ್ಟ್ ರೆಡಿ ಮಾಡ್ಕೊಂಡು ಸಬ್ಮಿಟ್ ಮಾಡಿ ಅಂತ. ಅದನ್ನು ಕೇಂದ್ರದ ತಂಡ ಅಪ್ರಿಷಿಯೇಟ್ ಮಾಡಿದೆ. ಏನಕ್ಕೆ ಅಂದ್ರೆ ಸೆಪ್ಟೆಂಬರ್ ಅಲ್ಲೇ ಇವರು ಪ್ರಿಪೇರ್ ಆಗಿ ಒಂದು ರಿಕ್ವೆಸ್ಟ್ ಕಳಿಸ್ಯಾರಲ್ಲ ಅಂತ. ಕಮಿಂಗ್ ಬ್ಯಾಕ್ ಟು ದ ಇದು ಅನುದಾನ ಸರ್, ನೀವು ಹೇಳಿದ್ರಿ ಇದು ಭದ್ರಾ ಮೇಲ್ದಂಡೆಗೆ 5,500 ಕೋಟಿ ಕೊಟ್ಟಿಲ್ಲ ಅಂತ. ನಿಮ್ಗೆ ಗೊತ್ತು, ಅವರು ರಾಜ್ಯದ ಸಂಸದರು, ಆ ಭಾಗದ ಸಂಸದರು, ಈ ಭಾಗದ ನಮ್ಮ ಕರ್ನಾಟಕದಿಂದ ನಿರ್ಮಲಾ ಸೀತಾರಾಮನ್ ಅವರು ಎಲೆಕ್ಟ್ ಆಗಿದ್ದಾರೆ, ಅಪ್ರೂವ್ ಕೊಡಿಸಿದಾರ. ನಮ್ಮ ರೈತರಿಗೆ 7 ಜಿಲ್ಲೆಗೆ ಅದು ನೀರಾವರಿ ಯೋಜನೆಗೆ ಇದು ಒಳ್ಳೆ ಒಂದು ಯೋಜನೆ. ಅದು ನೆಕ್ಸ್ಟ್ ಮೇಕೆದಾಟು, ಅದೂ ಅನುದಾನ. ನಮ್ಮ ಕುಮಾರಸ್ವಾಮಿ ಅವರು ಹೇಳಿದ್ರು, ನಾನು ಅಧಿಕಾರಕ್ಕೆ ಬಂದು 1 ವಾರಕ್ಕೆ ನಾನು ಅಪ್ರೂವಲ್ ಕೊಡಿಸ್ತೀನಿ, ಅದಕ್ಕೂ ಅಪ್ರೂವಲ್ ಕೊಡಿಸಿಲ್ಲ. ಥರ್ಡು ಬೆಂಗಳೂರಿನ ಪೆರಿಫೆರಲ್, ನೀವು ಇಲ್ಲಿಂದ ಅಪ್ರೂವಲ್ ಕೇಳಿದ್ರಲ್ಲ ಸರ್, ನಿಮ್ ಕಡೆಯಿಂದ ಅಪ್ರೋಚ್ ಆಗಬೇಕಲ್ಲ. ನೋಡಿ ಪೆರಿಫೆರಲ್ ರಿಂಗ್ ರೋಡ್ಗೆ ಕಾಡಿ ಮೊನ್ನೆ 300 ಕೋಟಿ ಅನುದಾನ ಬಿಡುಗಡೆ ಮಾಡಿರೋದು ನಾವು ಬಿಜೆಪಿ ಮಾಡಿಲ್ಲ ಅಂತ ಹೇಳಲ್ಲ. ಒಂದು ಸಣ್ಣ ಬ್ರೇಕ್ ಇದೆ, ಬ್ರೇಕ್ ಆದ್ಮೇಲೆ ಮತ್ತೆ ಡಿಬೇಟ್ ಮುಂದುವರಿಸ್ತಾನೆ. ಬಂದು ಕೊಡ್ತೀನಿ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್, ಹಾಗಿದ್ರೆ ಎಲ್ಲಿದೆ ಧಮಾಕಾ ಚಾನ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ
ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆ್ಯಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್, ಹಾಗಿದ್ರೆ ಎಲ್ಲಿದೆ ಧಮಾಕಾ ಚಾನ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆ್ಯಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಈಗಾಗಲೇ ಅನುದಾನದ ವಿಚಾರದಲ್ಲಿ ಒಂದಷ್ಟು ಮಾತಾಡ್ತಾ ಇದ್ವಿ. ರಾಜ್ಯದಿಂದ ವಿಚಾರ ಕೇಂದ್ರಕ್ಕೂ ಹೋಯ್ತು. ಓಕೆ, ಎಲ್ಲಾದ್ರೇನು ಅನುದಾನ ಬರಬೇಕು, ಅನುದಾನದ ವಿಚಾರದಲ್ಲಿ ಈ ವಿಚಾರ ಎಲ್ಲಿ ಹೋದ್ರೂ ಕೂಡ ಇದನ್ನು ಡಿಬೇಟ್ ಮಾಡೋಣ, ತೊಂದರೆ ಇಲ್ಲ. ಬಟ್ ಕೇಂದ್ರ ಸರ್ಕಾರ ಹಿಂದಿನ ತನ್ನ ಬಜೆಟಲ್ಲಿ ರಾಜ್ಯಕ್ಕೆ ಭದ್ರಾ ಮೇಲ್ದಂಡೆ ಮೇಲೆ ಇಷ್ಟು ಕೊಡ್ತೀನಿ ಅಂತ ಹೇಳಿತ್ತು, ಯೋಜನೆಗೆ ಅಂತೇಳಿ ಕೊಟ್ಟಿಲ್ಲ ಅಂತಂದರು. ರಾಜ್ಯದಲ್ಲೇ ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 14 ಬಾರಿ ಬಜೆಟ್ ಮಂಡಿಸಿ ಅನುಭವವುಳ್ಳಂಥ ರಾಜಕಾರಣಿ ಇವತ್ತು 3,70,000 ಬಜೆಟ್ ಸರ್, ಅದು 3,70,000 ಕೋಟಿ, 10,000 17,000 ಕೋಟಿನೇ ಸರ್, 3,10,000 ಕೋಟಿ ರೂಪಾಯಿ ಬಜೆಟ್ ಘೋಷಣೆ ಮಾಡಿದರು. ಅದರಲ್ಲೂ ಎಷ್ಟು ಈಗ ಫೈನಾನ್ಷಿಯಲ್ ಇನ್ನೊಂದು 2 ತಿಂಗಳು ಕಳೆದ್ರೆ ಫೈನಾನ್ಷಿಯಲ್ ಇಯರೇ ಮುಗಿಯುತ್ತೆ. ಎಷ್ಟು ಬಳಕೆ ಆಗಿದೆ ಅನ್ನೋದು ಕೂಡ ಈಗಾಗಲೇ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಸರ್. ಅದು ಕೂಡ ತಾವು ಉತ್ತರ ಕೊಡ್ಬೇಕು. ನಾನು ಬರ್ತೀನಿ ನಿಮ್ಮವರೆಗೂ. ಈಗ ಸದ್ಯಕ್ಕೆ ನಾನು JDS ಹೋಗ್ತಾರ್ರಿ ಮಾತಾಡಕ್ಕೆ ಕೊಟ್ಟಿರಲಿಲ್ಲ. JDS ಅವರೇ ತಾವು ಹೇಳ್ಬೇಕು ಸರ್. ಸರ್, ಇವತ್ತು ದೇಶದಲ್ಲಿ ಕುಮಾರಸ್ವಾಮಿ ಅವರು, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಂತ್ರಿಯಾಗಿದ್ದಾರೆ. ಇವತ್ತು ಇವರೆಲ್ಲರ ಕಣ್ಣು ಕಾಂಗ್ರೆಸ್ ಅವ್ರದ್ದು ಕುಮಾರಸ್ವಾಮಿ ಮೇಲೆ. ತುಂಬ ಒಳ್ಳೆ ವಿಚಾರ. ಅವರು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ವಹಿಸಿದ್ರು. ಮೊಟ್ಟ ಮೊದಲು ಬಂದಿತ್ತೆ ಭದ್ರಾವತಿಗೆ. ಭದ್ರಾವತಿ ಬಂದು ಉಕ್ಕಿನ ಕಾರ್ಖಾನೆ ಮರುಜೀವನ ಕೊಡಬೇಕು, ಇಲ್ಲಿರೋಂಥ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡ್ಬೇಕಂತೇಳಿ NDA ಸರ್ಕಾರ ಜೊತೆ ಮಾತಾಡಿ ಮನವಿ ಮಾಡಿ 15,000 ಕೋಟಿ ಅನುದಾನ ತಂದು ಮರುಜೀವ ಕೊಡ್ಬೇಕಂತ ಹೋರಾಟ ಮಾಡ್ತಾ ಇರೋ ಕುಮಾರಸ್ವಾಮಿ ಅವರಿಗೆ ರಾಜ್ಯದ ಕಾಂಗ್ರೆಸ್ ಅವರು ಎಷ್ಟು ಸರಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ಪ್ರೋತ್ಸಾಹ ಕೊಡ್ತಾ ಇಲ್ಲ, ಸಹಕಾರ ಕೊಡ್ತಾ ಇಲ್ಲ. ರಾಜ್ಯದಲ್ಲಿ ತರೋ ಅನುದಾನಕ್ಕೆ ಸಹಕಾರ ಕೊಡಲಿಲ್ಲ ಅಂದಾಗ ಅಭಿವೃದ್ಧಿ ಹೆಂಗಾಗುತ್ತೆ? ನನ್ನ ಪ್ರಶ್ನೆ ಇದು. ನೀವು ನೋಡಿರ್ಬೋದು, ಬಂದಿದ ತಕ್ಷಣ ಅವ್ರು ಎಲ್ಲೋದ್ರು? ಭದ್ರಾವತಿಗೆ ಉಕ್ಕಿನ ಕಾರ್ಖಾನೆಗೆ ಹೋದ್ರು. ಅವ್ರ ತಲೆಯಲ್ಲಿ ಚಿಂತನೆ ಇಷ್ಟೇ, ನಮ್ಮ ರಾಜ್ಯ ಉದ್ಧಾರ ಆಗಬೇಕು, ನಮ್ಮ ಇಲ್ಲಿ ರಾಜ್ಯದಲ್ಲಿರೋಂಥ ಉದ್ಯೋಗ ಸೃಷ್ಟಿಯಾಗಬೇಕು. 15,000 ಕೋಟಿ ಇವತ್ತು ಅದಕ್ಕೆ ಮರುಜೀವ ಕೊಡಬೇಕಾದ್ರೆ ಯಾಕೆ ನಿರ್ಲಕ್ಷ್ಯ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ ಇವತ್ತು? ಅದೊಂದು ಕಡೆ ಇರಲಿ. ಇವತ್ತು ಏನು ಗ್ಯಾರಂಟಿಗಳು ಹೇಳ್ತಾ ಇದ್ರಲ್ಲ, ಇವರು ಗ್ಯಾರಂಟಿಗಳು ಬಂದಿದ ತಕ್ಷಣ ಜನ ಬದುಕಿದಾರ, ಇಲ್ಲ ಗ್ಯಾರಂಟಿಗಳು ಮುಂಚೆನೂ ಜನ ಬದುಕಿದ್ರ ಅನ್ನೋ ಪ್ರಶ್ನೆ. ಇವರು ಗ್ಯಾರಂಟಿ ಕೊಡಕ್ಕೆ ಮುಂಚೆ ಜನ ಸೌಖ್ಯವಾಗಿ ಸುಖವಾಗಿ ಹೇಗೆ ಬದುಕಬೇಕು ಹಾಗಾಗಿ ಅವ್ರ ಅನುಕೂಲ ರೀತಿ ಬದುಕ್ತಾ ಇದ್ರು. ಕೋವಿಡ್ ಅನ್ನೋ ಒಂದು ನೆಪ ಇಟ್ಕೊಂಡು ಕೋವಿಡ್ ಅಲ್ಲಿ ಹಂಗಾಗೋದು ಹಿಂಗಾಗೋಯ್ತು ಸರ್ವ ಸಾಮಾನ್ಯ. ಅದು ನಮ್ಮ ರಾಜ್ಯಕ್ಕೆ ಬಂದಿಲ್ಲ, ಅದು ಇಡೀ ವಿಶ್ವಕ್ಕೆ ಬಂದಂಥ ಸಮಸ್ಯೆ. ಅದು ಇಡೀ ವಿಶ್ವಕ್ಕೆ, ವಿಶ್ವದಲ್ಲಿ ಎಲ್ಲರೂ ಸಫರ್ ಆಗಿದ್ದಾರೆ, ಎಲ್ಲರೂ ಸತ್ತಿದ್ದಾರೆ, ಎಲ್ಲರಿಗೂ ನೋವುಗಳಾಗಿದ್ದಾವೆ, ಎಲ್ಲರಿಗೂ ದುಃಖಗಳಾಗಿದ್ದಾವೆ, ಎಲ್ಲರಿಗೂ ಸಮಸ್ಯೆಗಳಾಗಿದ್ದಾವೆ. ಇದನ್ನ ಒಂದು ಟಾರ್ಗೆಟ್ ಮಾಡಿ ನಾವು ಕೊಡ್ತಾರೆ ಗ್ಯಾರಂಟಿ ಮೇಲೆ ತುಪ್ಪದಲ್ಲಿ ಅನ್ನ ತಿಂತಾ ಇದ್ದಾರೆ, ಬೋರ್ವೆಲ್ಗಳು ಹಾಕ್ಸ್ಕೊಂತ ಇದ್ದಾರೆ, ಕಾರ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ಈ ತರ ಹೇಳ್ತಾ ಇದಾರಲ್ಲ. ಮಧ್ಯಪ್ರದೇಶದಲ್ಲಿ ಇವಾಗ ರೀಸೆಂಟ್ ಆಗಿ ನಿನ್ನೆ ಘೋಷಣೆ ಆಗಿರೋದು ಎಲ್ಲಿ? ಡೆಲ್ಲಿನಲ್ಲಿ. ಮತ್ತೆ ಅಲ್ಲಿ ಹಾಕಿ ಕೊಡ್ತಿದ್ರೆ ಸರ್, ಅಲ್ಲೂ ಗ್ಯಾರಂಟಿ ಮೇಲೆ ಬದುಕ್ತಿದ್ರ ಜನ. ಯಾರು
ಯಾರು ಈಗ ಅದನ್ನ ಈಗ ಗ್ಯಾರಂಟಿ BJP ಅವ್ರು ಕೊಟ್ಟಿದ್ದಾರೆ. ಗ್ಯಾರಂಟಿ ಹುಟ್ಟಾಕ್ತಾರೆ ಯಾರು ಗ್ಯಾರಂಟಿ ಸೃಷ್ಟಿ ಮಾಡ್ತಾರೆ ಯಾರು ಇಲ್ಲಿ ಗ್ಯಾರಂಟಿ ತಂದಾರ ಯಾರು ಇವತ್ತು ಅದು ನೋಡಿ ಇವ್ರದ್ದು ಮಲಾ ಧೋರಣೆ ನೋಡಿ ಹೆಂಗಿದೆ ಇವತ್ತು ಡೆಲ್ಲಿ ಎಲೆಕ್ಷನ್ ನಡೀತಾ ಇದೆ ಇಲ್ಲಿ ಬಂದು ಗೃಹಲಕ್ಷ್ಮಿ ಬಂದು 2,000 ಕೊಡ್ತಾವ್ರೆ ಅಲ್ಲಿ 2,500 ಘೋಷಣೆ ಮಾಡ್ತಾರೆ ಅಂದ್ರೆ ಇವ್ರದ್ದು ಏನು ಮ್ಯಾನಿಫೆಸ್ಟೋ ಇವ್ರದ್ದು ಬರೇ ಚುನಾವಣೆ ಗಿಮಿಕ್ಸ್ ಚುನಾವಣೆಗಳಿಗೋಸ್ಕರ ಈ ಒಂದು ಗ್ಯಾರಂಟಿ ಕಾಯ್ತಾರೆ ಆಯ್ತು ಇವರು 2,000 ಕೋಟಿ 2,000 ಕೊಡ್ತಾ ಇದ್ರ ತಿಂಗಳಿಗೆ ಇವತ್ತವರೆಗೂ ರಾಜ್ಯದಲ್ಲಿ ಒಂದು ಖಾತೆ ಓಪನ್ ಮಾಡೋಕ್ಕಾಗಿತ್ತು ಅವ್ರ ಕೈಲಿ ಸರ್ವಸಾಮಾನ್ಯ ವ್ಯಕ್ತಿ ಇವತ್ತು ಮೋದಿನ ದಿನ ನೆನ್ಸ್ಕೊಂತ ಇದ್ದಾರೆ ಇವತ್ತು ಬ್ಯಾಂಕೇ ಮುಖ ನೋಡ್ತಿದ್ದವರು ಬೀದಿ ವ್ಯಾಪಾರಿಗಳು ಬ್ಯಾಂಕ್ ಅಂದ್ರೆ ಗೊತ್ತಿದ್ದವರು ಇವತ್ತು ಡಿಜಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಗೂಗಲ್ ಪೇ ಫೋನ್ ಪೇ ಇದನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇತ್ತು ಇವತ್ತೇನಾದ್ರು ನರೇಂದ್ರ ಮೋದಿ ದೇಶಕ್ಕೆ ಇಲ್ಲ ಅಂತಿದ್ರೆ ಎಷ್ಟು ದೊಡ್ಡ ಒಂದು ನಷ್ಟ ಆಗ್ತೈತಿ ದೇಶಕ್ಕೆ ಅಂತಂದ್ರೆ ನೋಡಿ ನರೇಂದ್ರ ಮೋದಿ ಬಂದ್ಮೇಲೆ ಮಾಡಿರೋ ಸಾಧನೆಗಳು ನಾವು ನೆನೆಸ್ಕೊಳ್ಬೇಕು ಇವತ್ತು ದೇಶಕ್ಕೆ ಮೊದಲು ಮುಖ್ಯ ಟ್ರಾನ್ಸ್ಪೋರ್ಟ್ ರೋಡ್ಗಳು ಅಭಿವೃದ್ಧಿ ಇದ್ದಾನೆ ದೇಶ ಅಭಿವೃದ್ಧಿ ಆಗೋದು ಅದನ್ನು ಮೊದಲು ಅವ್ರು ಕೈಗೊಂಡ್ಕೊಂಡ್ರು 370 ಆಕ್ಟ್ ಏನು ಜಮ್ಮು ಕಾಶ್ಮೀರದಲ್ಲಿ ಏನು ನಿರಂತರ ನಡೀತಾ ಇದ್ದಂತ ಒಂದು ಅಲ್ಲಿ ನಡೀತಾ ಇದ್ದಂತ ಹಿಂಸಾಚಾರನ 370 ಆಕ್ಟ್ ಇತಿಹಾಸ ಪುಟಗಳು ಸೇರಿದವರು ಹಣದುಬ್ಬರನು ಹಂಗೆ ಆಗಿದೆ ಅದನ್ನು ಹೇಳ್ಬೇಕು ತಾವು. ಅದಾದ್ಮೇಲೆ ಏನು ರಾಮ ಮಂದಿರ ಇರ್ಬೋದು 370 ಆಯ್ತು ತ್ರಿವಾಲಿ ತಲಾಕ್ ಎಂತ ಒಂದು ದೊಡ್ಡ ಸಾಧನೆ ಆ ಒಂದು ತ್ರಿವಳಿ ತಲಾಕ್ನ ರದ್ದು ಮಾಡಿದ್ರು ಹಣದುಬ್ಬರ ಆಮೇಲೆ ಏನು ಈ NRI ಫಂಡ್ ಬರ್ತೈತಲ್ಲ ಕೋಟಿ ಸಾವಿರಾರು ಕೋಟಿ ಇಲ್ಲಿ ದೇಶ ಬರ್ತೈತಲ್ಲ ಬಂದು ಏನು ಮಿಷನರಿಗಳಲ್ಲಿ ಹಿಂದೂಗಳಿಂದ ಕ್ರಿಶ್ಚಿಯನ್ ಕನ್ವರ್ಟ್ ಮಾಡ್ತಾ ಇದ್ರಲ್ಲ ಅದನ್ನ ನಿಲ್ಸ್ಬೇಕಾದ್ರೆ NRI ಫಂಡ್ ನ ಸ್ಟಾಪ್ ಮಾಡಿದ್ರು ಇಂಥ ದೊಡ್ಡ ಸಾಧನೆ ಮಾಡಿದಂತ ಮೋದಿ ಅವರು ಇವತ್ತು ನಾನು ಕೇಳಕ್ ಇಷ್ಟಪಡ್ತೀನಿ ಇವತ್ತು ದೇಶದಲ್ಲಿ ಏನೋ ಸ್ಕಿಲ್ ಇಂಡಿಯಾ ಮೇಕ್ ಇಂಡಿಯಾ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಏನಾದ್ರು ಮಾಡಿದ್ರೆ ಅದು ಮೋದಿ ಅವ್ರಿಗೆ ಹೋಗೋ ಕೀರ್ತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ನೆಹರು ಕಾಲದಿಂದ ತಾಂಡವಾಡ್ತಾ ಇದೆ ಇವತ್ತು ಅನುದಾನ ಬಗ್ಗೆ ಇವ್ರು ಮಾತಾಡ್ತಾರೆ ರಾಜ್ಯದಲ್ಲಿ ಅನುದಾನ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಅಂತ ರಾಜ್ಯದಲ್ಲಿ 56,000 ಕೋಟಿಯಲ್ಲಿ ನೀವು ಮಾಡಿದಿರಲ್ಲ ಅನುದಾನ ಇದರಲ್ಲಿ ಎಷ್ಟು ಆಸ್ಪತ್ರೆಗಳು ರಾಜ್ಯದಲ್ಲಿ ತಾಲೂಕುಗಳಲ್ಲಿ ಗ್ರಾಮ ಪಂಚಾಯತ್ಗಳು ತಲೆ ಎತ್ತಿದೆ ಆಸ್ಪತ್ರೆಗಳು ಇವತ್ತು ರಾಜ್ಯಕ್ಕೆ ಬೇಕಾಗಿರೋದು ಆರೋಗ್ಯ ಶಿಕ್ಷಣ ಕಾಂಗ್ರೆಸ್ ಬಂದು 120 ವರ್ಷ ಆಯ್ತು ಅಂತ ಇತಿಹಾಸ ಹೇಳ್ತಾರೆ ನಾವು 120 ವರ್ಷ ಆದ್ಮೇಲೆ ಕೂಡ ಮೂಲ ಸೌಕರ್ಯಗಳು ಬಾತ್ರೂಮ್ಗಳಿಲ್ಲ ಸ್ವಾಮಿ ಬೀದಿ ದೀಪಗಳಿಲ್ಲ ಚರಂಡಿಗಳಿಲ್ಲ ಮೂಲ ಸೌಕರ್ಯಗಳು ಕಾಂಗ್ರೆಸ್ ಹತ್ರ ಇವತ್ತು ನಾವು ಕೇಳ್ತಾ ಇದೀವಿ ಅದೇ 120 ವರ್ಷ ಭ್ರಷ್ಟಾಚಾರದಲ್ಲಿತ್ತ ಇವತ್ತು ರಾಜ್ಯದಲ್ಲಿ ಅನುದಾನ ಕೇಳ್ತಾ ಇದಾರೆ ಒಂದ್ ನಿಮಿಷ ಸರ್ ಇವತ್ತು ಅವ್ರು ಅನುದಾನ ಕೇಳ್ತಾ ಇದ್ರೆ ಅನುದಾನ ಯಾವ ಮುಖದಲ್ಲಿ ಕೇಳ್ಬೇಕು ಇವ್ರು ಅಭಿವೃದ್ಧಿ ತೋರ್ಸ್ಬೇಕಲ್ಲ ಇವರು ಮೋದಿ ಕೇಳಿ ಗ್ಯಾರಂಟಿ ಸೃಷ್ಟಿ ಮಾಡಿಲ್ಲ ಕುಮಾರಸ್ವಾಮಿ ಕೇಳಿ ಗ್ಯಾರಂಟಿ ಸೃಷ್ಟಿ ಮಾಡಿಲ್ಲ ಇವರು ಗ್ಯಾರಂಟಿ ಸೃಷ್ಟಿ ಮಾಡಿ ಇವರು ಕಟ್ಟಿದಂತ ಬಲೆಗೆ ಇವರೇ ಸಿಕ್ಕಾಕೊಂಡಿದ್ದಾರೆ ಒಂದ್ ನಿಮಿಷ ಬಿಡಿ ಇವತ್ತು ಯಾರು ರಾಜ್ಯದಲ್ಲಿ ಜನ ಬಂದು ಸಮಯ ಕಡಿಮೆ ಇದೆ ರಾಜ್ಯದಲ್ಲಿ ಜನ ಬಂದು ರಾಜ್ಯದಲ್ಲಿ 7 ಕೋಟಿ ಜನ ಬಂದು ನೀವು ಕೂಡ ಗ್ಯಾರಂಟಿ ಮೇಲೆ ನಾವು ಬದುಕೋ ಸ್ವಾಮಿ ಅಂತ ಏನು ಮನವಿ ಮಾಡಿರಲಿಲ್ಲ ಇವರು ಒಂದು ಸೃಷ್ಟಿ ಮಾಡಿ ಎಲೆಕ್ಷನ್ ಚುನಾವಣೆಗಳಿಗೋಸ್ಕರ ಇವತ್ತು ಏನು ಖಾತೆಗಳಿದಾವಲ್ಲ ಮೋದಿ ಅವರು ತೆಗೆದಿರೋ ಖಾತೆಗಳಿದಾವಲ್ಲ ಆ ಖಾತೆಗಳಿಗೆ 2,000 ಹಾಕೋದು ಓಪನ್ ಚಾಲೆಂಜ್ ಮಾಡ್ತೀರಾ ಸರ್ ನೆಕ್ಸ್ಟ್ ಚುನಾವಣೆಗೆ JDS ಬಿಜೆಪಿ ಮೈತ್ರಿಯಾಗಿ ಚುನಾವಣೆಗೆ ಹೋದ್ರಿಗಿನ ನೀವು ಗ್ಯಾರಂಟಿ ಘೋಷಣೆ ಮಾಡೋದಲ್ಲ ರಾಜ್ಯದಲ್ಲಿ ನೋಡಿ ಏನ್ ಗ್ಯಾರಂಟಿ ಘೋಷಣೆ ಮಾಡೋದು ಮಾಡಲೇಬೇಕು ಸಫಲ ಆಗಬೇಕು ಗ್ಯಾರಂಟಿ ಅವಕಾಶ ತಾನೆ ನಾನು ಖಂಡಿತ ಕೊಡ್ತೀನಿ ಸರ್ ನಿಮ್ ಸ್ನೇಹಿತರು ಹೇಳ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಇವತ್ತೇನು ಜನ ಅದರಿಂದನೇ ಬದುಕು ಬಂದಿಲ್ಲ ಆದ್ರೆ ಇಂಥ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡ್ಕೊಂಡು ಹೋಗಿ ಕಾಂಗ್ರೆಸ್ ಇವತ್ತು ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿ ಗ್ಯಾರಂಟಿನ ಲೇವಡಿ ಮಾಡ್ತಾ ಇದ್ದಾರೆ ಅಂತ ಗ್ಯಾರಂಟಿ ನೆಚ್ಕೊಂಡು ನೀವು ಹೋಗ್ತಾ ಇದ್ದೀರಿ ಸರ್ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವ್ರು ಬಂದ್ಮೇಲೆ ರೋಡ್ ಆಯ್ತು ಟ್ರಾನ್ಸ್ಪೋರ್ಟ್ ಆಯ್ತು ಅದಾಯ್ತು ಇದಾಯ್ತು ಮೇಕ್ ಇನ್ ಇಂಡಿಯಾ ಆಯ್ತು ಅದಾಯ್ತು ಇದಾಯ್ತು ಎಲ್ಲ ಹೇಳಿದ್ರು ಅದನ್ನೆಲ್ಲ ಇವತ್ತು ಜನರನ್ನ ಹೋಗಿ ಕೇಳಿ ನೀವು ಓಟ್ ಕೇಳ್ತಾ ಇದ್ದೀರೋ ಅಥವಾ ಕಾಂಗ್ರೆಸ್ ಘೋಷಿಸುವಂತ ಗ್ಯಾರಂಟಿಗಳನ್ನ ಘೋಷಿಸ್ಕೊಂಡು ಕಾಂಪಿಟೇಷನ್ ಕೊಡ್ತಾ ಇದ್ದೀರೋ ನಾವು ನಿಜವಾಗ್ಲೂ ಗ್ಯಾರಂಟಿ ವಿರೋಧಿಗಳಲ್ಲ ಗ್ಯಾರಂಟಿ ತಲುಪಬೇಕು ಸರ್ ಜೊತೆಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಆ ರೀತಿ ತಲುಪಬೇಕು ರಾಜ್ಯದಲ್ಲಿ 5 ಗ್ಯಾರಂಟಿ ಘೋಷಣೆ ಮಾಡಿ ಒಂದು 2,000 ಕೊಡ್ತಾರೆ ಅದರಲ್ಲಿ 3 ತಿಂಗಳು 4 ತಿಂಗಳು ಕೊಡೋದೇ ಇಲ್ಲ ಆ ಹೆಣ್ಮಗು ಏನ್ ಮಾಡ್ಬೇಕು ಈ ಸರ್ಕಾರ ನಂಬ್ಕೊಂಡು ವೋಟ್ ಹಾಕಿರೋರು ಏನ್ ಮಾಡ್ಬೇಕು 2,000ದಿಂದ ಆಮೇಲೆ ಇನ್ನೊಂದು ಈ ಬಸ್ಸು ಟ್ರಾನ್ಸ್ಪೋರ್ಟು ಬೆಂಗಳೂರಿಗೆ ಸರಿಸುಮಾರು ಒಂದು 15,000 ಬಸ್ ಬೇಕು ಈಗ ಹಾಲಿ ಇರೋದು ಒಂದು 5,000 ರಿಂದ 6,000 ಬಸ್ ಇದೆ ಅದರಲ್ಲಿ ಈಗ ವಯಸ್ಸಾಗಿರೋರು ಪ್ರಯಾಣ ಮಾಡ್ತಿರ್ತಾರೆ ಅವ್ರಿಗೆ ಫ್ರೀ ಕೊಡ್ಲಿ ಸರ್ ಯಾರಿಗೆ ಇದ್ರು ಫ್ರೀ ಕೊಡ್ಲಿ ಆಮೇಲೆ ಮಕ್ಳುಗಳು ಫ್ರೀ ಮಾಡ್ಲಿ ದುಡ್ಡಿರೋ ಹೆಣ್ಮಕ್ಳು ಸಹ ಫ್ರೀಯಾಗಿ ಹೋಗ್ತಾರೆ ಅದು ತಪ್ಪಲ್ವಾ ಮಾಡೋ ರೀತಿ ಸರಿಯಾಗಿ ಮಾಡಿಲ್ಲ ತಪ್ಪು ಅಂತ ಹೇಳ್ಬೇಕಾದ್ರೆ ನೀವು ಅದನ್ನ ಪಾಲಿಸಬಾರ್ದು ಅಂತ ಹೇಳ್ತಾ ಇದ್ದೀನಿ ಸರ್ ಮಹಿಳೆಯರಿಗೆ 2,000 ರೂಪಾಯಿ ಕೊಡೋದು ತಪ್ಪು ಅಂತಂದ್ರೆ
ನೀವ್ಯಾಕೆ ಘೋಷಣೆ ಅಲ್ಲಿ ಮಾಡ್ತಾ ತುಂಬಾ ಇದ್ದೀರಿ? ಅಲ್ಲಿ ಏನಾಗುತ್ತೆ ಗೊತ್ತಾ ಸರ್, ಮುಂದೆ ನೀವು ಈಗ ನೋಡಿ ಬಡವ್ರಿಗೆ ಮಾತ್ರ ಅಂತ ಹೇಳ್ತಾ ಇದ್ದೀರಾ? ಹೌದು 100% ಆಮೇಲೆ ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪಂಗೂ ಫ್ರೀ ಅಂದ್ರೆ ಏನ್ ನೀವು free ಅದನ್ನೇ ಕೊಟ್ರು? ಮಾಡ್ತಾ ಇದ್ದೀರಾ? ಏನ್ ಅವ್ರು free ಹೇಳಿ ಕೊಟ್ರು ಅದು ಮಾಡಿದ್ರು ಹೇಳಿ. ಈಗ ಅದೇ ಈಗ ನೀವು ಕಂಡೀಷನ್ಸ್ ಹಾಕಿದ್ದೀರಾ? ಏನ್ free ಮಹಾರಾಷ್ಟ್ರದಲ್ಲಿ conditions ಹಾಕಿದ್ದೀರಾ? ಕೊಟ್ರು ಅಂತ ಹೇಳಿ. ನಮ್ಮ ರಾಜ್ಯದ ಮಾತಾಡೋಣ ಈಗ. ಅಲ್ಲ ನಾನು ಹೇಳ್ತಾ ಇದ್ದೀನಿ, ನಾನು ಈಗ ಅದನ್ನ ನೀವು ಹೇಳ್ತಿರೋದು ಕಾಪಿ ಮಾಡಿಬಿಟ್ಟು ಈಗ ಅದು ಸರಿ ಇಲ್ಲ, ಸರ್, ಅದರಿಂದನೇ ಅಧಿಕಾರಕ್ಕೆ ಈಗ ಬಂದಿದ್ರೆ ರಾಜ್ಯದ ನೀವು ಕೂಡ ಸ್ಥಿತಿಗತಿ ಅಭಿವೃದ್ಧಿ ಬಗ್ಗೆ ಹೆಸರು ಹೇಳ್ಕೊಂಡು ಮಾತಾಡೋಣ. ಬಂದ್ರೆ ಅಧಿಕಾರಕ್ಕೆ. ಈಗ ರಾಜ್ಯದ ಸ್ಥಿತಿಗತಿ ಬಗ್ಗೆ ಮಾತಾಡೋಣ. ಮಾದೇವಪ್ಪಂಗ್ ಫ್ರೀ, ಕಾಕಾ ಪಾಟೀಲ್ ಫ್ರೀ ಅಂದ್ರು. ಹೌದು, ಏನ್ ಫ್ರೀ ಕೊಟ್ರು ಅವ್ರಿಗೆ? ಅದ್ ಸುಳ್ಳಲ್ಲ. ಅವ್ರ ಮನೆ ಒಡತಿಗೆ ಹೋಗ್ತಾ ಇದೆಯಲ್ಲ, ಏನ್ ಹೋಗ್ತಿದೆ ಫ್ರೀ ಆಗಿ ಏನು ಮಾದೇವಪ್ಪಂಗೆ ಗೃಹಲಕ್ಷ್ಮಿ ಏನೋ ಉಂಟು. ಅವ್ರ ಹೆಂಡತಿದಿರ್ಗೂ ಹೋಗ್ತಿಲ್ಲ ಅವ್ರ ಹೆಂಡತಿದಿರ್ ಹಂಗಾರ ಅವ್ರ ಹೆಂಡತಿ ಸಾವುಕಾರಿಗೆ ಹೋಗ್ಬೋದ ಹಂಗಾರೆ? ಅದನ್ನ ಹೇಳಿದ್ದಾರೆ ಅವ್ರು, ಎಲ್ಲರೂ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲಿ ಕೊಡ್ತಿದ್ದಾರೆ ಅವ್ರ ಹತ್ರ? BPL ಕಾರ್ಡ್ ಇದೆಯಾ? BPL ಕಾರ್ಡ್ ಇದೆಯಾ? BPL ಕಾರ್ಡ್ ಇದೆಯಾ? BPL ಕಾರ್ಡ್ ಇದೆಯಾ ಅಂತ ಹೇಳ್ತಿರೋದು. ಜಾಬ್ ಸರ್ಕಾರ ಇದು ರಾಜ್ಯದಲ್ಲಿ ನಡೆಯುವಂಥದ್ದು. ಆಯ್ತು, ಕ್ವಿಕ್ ಆಗಿ ಸರ್, ಕ್ವಿಕ್ ಆಗಿ ಹೇಳಿ. ಬಿಜೆಪಿ ಸರ್ಕಾರ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಹೋಗಕ್ ಮುಂಚೆ 3 ತಿಂಗಳ ಹಿಂದೆ ಲಡ್ಕಿ ಬೆಹನ್ ಅಂತ ಒಂದು ಯೋಜನೆ ಜಾರಿ ಮಾಡ್ತು. 21,000 ಪ್ರತಿ ಅಕೌಂಟ್ಗೂ ಹಾಕ್ತೀವಿ ಅಂತ. ಸರ್ ಇವ್ರದೊಂದು ಪ್ರಶ್ನೆ ತಗೊಂಡು ಉತ್ತರ ಕೊಟ್ಟು ಬಿಡ್ಬೋದಾ? ಆಯ್ತು ಹೇಳಿ ಸರ್, ಪ್ರಶ್ನೆ ಕೇಳಿ ಸರ್. ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅಂದೋರು ಈಗ BPL ಕಾರ್ಡ್ ಇರೋರಿಗೆ ಮಾತ್ರ ಕೊಡ್ತಾ ಇದಾರಲ್ಲ, ಇದೆಷ್ಟು ಮಟ್ಟಿಗೆ ನೋಡಿ, ಅದು ಉಳ್ಳವರು ನಾವು ಹೇಳಿದೀವಿ, ಉಳ್ಳವರು ಇದ್ರೆ ತಗೋಬೇಡಿ, ಇಲ್ಲ ಅಂದ್ರೆ ಅಪ್ಲೈ ಮಾಡಿ ಕೊಡ್ತೀವಿ ಅಂತ ಹೇಳಿದ್ವಿ. ಎಲ್ಲರಿಗೂ ಕೊಡ್ತೀವಿ ಇದು ಹಂಗನ್ಬಿಟ್ಟು ನಾವ್ ಯಾರನ್ನೂ ಫಿಲ್ಟರ್ ಮಾಡಿಲ್ಲ. ಒಂದ್ ನಿಮಿಷ ಫಿಲ್ಟರ್ ಮಾಡ್ತೀವಿ ಅಂತ ಯಾರು ಹೇಳಿಲ್ಲ. ಇದೇ ಬಿಜೆಪಿ ಸರ್ಕಾರ, ಒಂದ್ ನಿಮಿಷ ಬಿಜೆಪಿ ಅವರು ಒಂದ್ ನಿಮಿಷ ಮಾತಾಡ್ಬಿಡ್ಲಿ ಸರ್. ಇದೇ ಬಿಜೆಪಿ ಸರ್ಕಾರ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಹೋಗಕ್ ಮುಂಚೆ 20,000 ರೂಪಾಯಿ ರಪ್ ಅಂತ ಅಕೌಂಟ್ ಹಾಕ್ಬಿಡ್ತು. ಎಲೆಕ್ಷನ್ ಹೋಗಕ್ ಮುಂಚೆ 20,000 ರೂಪಾಯಿ ಇದೇ ಗೃಹಲಕ್ಷ್ಮಿನ ಕಾಪಿ ಮಾಡಿ ರಪ್ ಅಂತ 20,000 ರೂಪಾಯಿ ಅಕೌಂಟ್ ಹಾಕ್ಬಿಡ್ತು. ಮೊನ್ನೆ ಇದೇ ಒಂದ್ ನಿಮಿಷ ತಡೀರಿ, ಇಲ್ಲ ಟೈಮ್ ಇಲ್ಲ ಹೇಳಿ ಸರ್. ಇದೇ ಮೊನ್ನೆ ಬಿಜೆಪಿ ಸರ್ಕಾರ ಮಹಾರಾಷ್ಟ್ರದಲ್ಲಿ ಆ ಯೋಜನೆಯನ್ನು ನಿಲ್ಲಿಸ್ತೀವಿ ಅಂತಂದ್ರು. ಇದೇ ಯೋಜನೆ ಇಟ್ಕೊಂಡು ನಾವು ಚನ್ನಪಟ್ಟಣದಲ್ಲೂ ಗೆದ್ದಿದ್ದೀವಿ, ಬಸವರಾಜ ಬೊಮ್ಮಾಯಿ ಕ್ಷೇತ್ರದಲ್ಲೂ ಗೆದ್ದಿದ್ದೀವಿ, ಸಂಡೂರಲ್ಲೂ ಗೆದ್ದಿದ್ದೀವಿ. ಕುಮಾರಸ್ವಾಮಿ ಅವರು ತಮ್ಮ ಮಗನನ್ನು ಗೆಲ್ಲಿಸಿಕೊಳ್ಳಕ್ಕಾಗದೆ ಈ ಮಟ್ಟದ ಫ್ರಸ್ಟ್ರೇಷನ್ ಇಂದ ರಾಜ್ಯದಲ್ಲಿ ಹಾದಿ ಬೀದಿಯಲ್ಲಿ ಮಾತಾಡ್ತಿದ್ದಾರೆ. ದಯವಿಟ್ಟು ಕುಮಾರಸ್ವಾಮಿ ಅವರು ಅನುದಾನ ತಗೊಂಡ್ಬಂದು ರಾಜ್ಯದ ಅಭಿವೃದ್ಧಿ ಜೊತೆ ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡ್ತೀವಿ. ಕೌಂಟರ್ ಕೊಟ್ಬಿಡಿ. ಆಯ್ತು, ಗ್ಯಾರಂಟಿ ಬಗ್ಗೆ ಸ್ವಾಗತ ಮಾಡೋಣ. ನಾನು ಅದ್ರ ವಿರೋಧಿ ಅಲ್ಲ. ಆಯ್ತು, ಆದರೆ ಇವರು ಮಾಡ್ತಾ ಇರೋ ದೋಷಗಳಿದೆಯಲ್ಲ, ಇವತ್ತೇನು ದುರಾಡಳಿತ ಇದೆಯಲ್ಲ, ಬೆಲೆ ಏರಿಕೆ ಮಾಡ್ತಿದ್ದಲ್ಲ, ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಗ್ಯಾರಂಟಿ ಬಗ್ಗೆ, ಗ್ಯಾರಂಟಿ ಕೊಡಬೇಕಾದ್ರೆ ಜನಕ್ಕೆ ಕೊಟ್ಟರು. ಈಗ ನಾನು ಕೇಳೋ ಪ್ರಶ್ನೆ ಅಂದ್ರೆ, ಇದೇ ಗ್ಯಾರಂಟಿ ಹಿಮಾಚಲ ಪ್ರದೇಶದಲ್ಲಿ ಕೈ ಬಿಡ್ಬೇಕಂತ CM ಆಗ್ಬಿಟ್ಟು ನಿರ್ಧಾರ ಮಾಡ್ತಾರಲ್ಲ, ಯಾವ ಗ್ಯಾರಂಟಿಗಳು ಕೈ ಬಿಡ್ತಾ ಇದ್ದಾರೆ ಹಿಮಾಚಲ ಪ್ರದೇಶದಲ್ಲಿ? ಆಂಧ್ರ ಪ್ರದೇಶದಲ್ಲಿ ಇವತ್ತು ನಾವು ಗ್ಯಾರಂಟಿಗಳು ಕೊಡಕ್ಕಾಗಲ್ಲ ಅಂತ ಹಿಂದಿರುಗ್ತಾ ಇದ್ದಾರಲ್ಲ, ಯಾವ ಗ್ಯಾರಂಟಿಗಳ ಮೇಲೆ ಇದಾಗ್ತದೆ? ಕರ್ನಾಟಕದಲ್ಲಿ ಎಷ್ಟು ಗ್ಯಾರಂಟಿಗಳು ಮೊನ್ನೆ ಬಂದು ಎಷ್ಟು ಗ್ಯಾರಂಟಿಗಳು ನೀವು ಮಾಡಿರೋ ಗ್ಯಾರಂಟಿಗಳು ಈಗ ತೆಲಂಗಾಣದಲ್ಲಿ ಒಂದು ನಿಮಿಷ, ತೆಲಂಗಾಣದಲ್ಲಿ CM ಗ್ಯಾರಂಟಿ ಕೈ ಬಿಡ್ತದಲ್ಲ, ಒಂದಾಯ್ತಾ? ಆಯ್ತು, ತೆಲಂಗಾಣದಲ್ಲಿ ಕೈ ಬಿಡ್ತಾ ಕಾರ್ಯಕ್ರಮ ಸರ್. ಈಗ 5 ಇಲಾಖೆ ಇದಾವಲ್ಲ, ಈ 5 ಗ್ಯಾರಂಟಿ 5 ಇಲಾಖೆ ಸೀಮಿತ ಆಯ್ತು. 31 ಇಲಾಖೆಯಲ್ಲಿ 24 ಇಲಾಖೆಗಳ ಕಥೆ ಏನಾಗಬೇಕು? ಆ ಇಲಾಖೆಗಳ ಅಭಿವೃದ್ಧಿ ಏನು? ಇಲಾಖೆಗಳ ಅನುದಾನಗಳೇನು? ಆ ಇಲಾಖೆಗಳಲ್ಲಿ ಆ ಇಲಾಖೆಗಳ ಕಾರ್ಯಕರ್ತರು ಕಾರ್ಯವೈಖರೇನು? ಒಂದೊಂದು ಕಾಂಗ್ರೆಸ್ ಅಲ್ಲಿ 4 ಪೋರ್ಟ್ಫೋಲಿಯೋ ಇದ್ರಲ್ಲ, ಆ ಇಲಾಖೆಗಳು ಏನಾಗಬೇಕು? ನಿಮ್ಮ ಪಕ್ಷದವರು ರಾಜ್ಯಕ್ಕೆ ಅವರೇನು ಭಿಕ್ಷೆ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ ಸರ್. ಹೇಳಿ ಸರ್. ಒಂದೊಂದು ಕ್ಷೇತ್ರಕ್ಕೆ ಭಿಕ್ಷೆ ಕೊಡ್ತಿದ್ದಾರೆ ಅನ್ಸುತ್ತೆ. ಹಂಗಲ್ಲ ಯಾರು? ಹೌದು, ಭಿಕ್ಷೆ ಕೇಂದ್ರದಿಂದ 10 ಕೋಟಿ ಭಿಕ್ಷೆನೇ ಅದು. 10 ಕೋಟಿ ಭಿಕ್ಷೆನೇ ಅದು. ನೋಡಿ, ಹೆಚ್ಚುವರಿ ಅನುದಾನ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಕೊಟ್ಟಿಲ್ಲ ಅಲ್ಲಿ. ಇದು ಶಾಸಕರ ಅನುದಾನದ ಹೊರತಾಗಿ ಬಂದಿರೋ ಎಕ್ಸ್ಟ್ರಾ ಅನುದಾನ. ಇದು ವಿಜಯ 2 ನಿಮಿಷ 30 ಸೆಕೆಂಡ್ ಇದುವರೆಗೂ ಕೂಡ ಡಿಬೇಟ್ ಅಲ್ಲಿ ಭಾಗವಹಿಸಿದಂತ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಕಶ್ಯಪ್ ನಂದನ್ ಅವರೇ, ಹಾಗೂ JDS ವಕ್ತಾರರಾಗಿರುವಂತಹ ನಾಗೇಂದ್ರ ಅವರೇ, ಹಾಗೂ ಬಿಜೆಪಿ ವಕ್ತಾರರಾಗಿರುವಂತಹ ಮನು ಅವರೇ, ಧನ್ಯವಾದ. ಒಟ್ಟಿನಲ್ಲಿ ಇದುವರೆಗೂ ಕೂಡ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ನಡೀತಕ್ಕಂಥ ವಾರ್ ವಿಚಾರದಲ್ಲಿ ಮಾತಾಡಿದ್ವಿ.
ಗಂಡ ಹೆಂಡತಿ ಜಗಳ ಕೂಸು ಬಡವಾಯ್ತು ಅನ್ನಂಗೆ ಈಗ ನಾವು ಬಡವಾಗ್ತಾ ಇದ್ದೀವಿ ಅವರಿಬ್ಬರ ಜಗಳದಲ್ಲಿ. ಸೊ ಈ ಕಾರಣಕ್ಕಾಗಿ ದಯವಿಟ್ಟು ಅನುದಾನದ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರಾಜ್ಯದ ಬಡ ಜನರ ಬಗ್ಗೆ ಒಂದಷ್ಟು ಕಾಳಜಿ ಇರಲಿ, ರಾಜ್ಯದಲ್ಲಿ ಅಭಿವೃದ್ಧಿಯ ಬಗ್ಗೆ ಒಂದಷ್ಟು ಯೋಜನೆಗಳು ಇರಲಿ ಅಂತೇಳಿ ಆಶಿಸ್ತಾ ಈ ಡಿಬೇಟನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇದುವರೆಗಿನ ಅನುದಾನ ವಾರ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.